ಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣೀ ವಾಚಿ ನರ್ತಯತು ಕ್ಷಿಪ್ರಂ ಮೇಧಾನ್ ದೇವಿ ಸರಸ್ವತಿ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾ ತಮಹಂ ವಂದೇ ಪರಮಾನಂದಮಾಧವಂ. ನಾರಾಯಣಃ ಪರೋ ವ್ಯಕ್ತಾದಂಡಮವ್ಯಕ್ತಸಂಭವಂ ಅಂಡಸ್ಯಾಂತಸ್ತ್ವಿಮೇ ಲೋಕಾಃ ಸಪ್ತದ್ವೀಪಾ ಚ ಮೇದಿನಿ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಮಸ್ತಸ್ಮೈ ಭಗವತೆ ಶಂಕರಾಚಾರ್ಯರೂಪಿಣೆ ಯೇನ ವೇದಾಂತ ವಿದ್ಯೇಯಂ ಉದ್ಧೃತ ವೇದಸಾಗರಾತ್. ನನ್ನ ಭಗವದ್ಗೀತಾ ಬಂಧುಗಳೇ ಹಾಗೂ ಪ್ರಾಯೋಜಕರಾದಂಥ ದತ್ತಿ ನಾಗರಾಜ್ ಅವರೇ, ಎಲ್ಲ ಹಿರಿಯ ಶ್ರೋತೃಗಳೇ, ನಿಮ್ಮೆಲ್ಲರ ಬುದ್ಧಿಯಲ್ಲಿ ಬೆಳಗ್ತಾ ಇರುವಂಥ ಮಹಾಚೇತನಕ್ಕೆ ನಮಸ್ಕರಿಸಿ ನನ್ನ ಇಂದಿನ ವಾಕ್ಸೇವೆಗೆ ಮುಂದಾಗ್ತಾ ಇದ್ದೇನೆ. ನಿನ್ನೆ ದಿವಸ ಈ 9ನೆಯ ಶ್ಲೋಕದಲ್ಲಿ ಬಂದಂತಹ ಶಬ್ದಗಳನ್ನು ಕುರಿತು ನಾವು ಚಿಂತನೆ ಮಾಡ್ತಾ ಇದ್ವಿ. ಕವಿಂ ಪುರಾಣಂ ಅನುಶಾಸಿತಾರಂ ಅಣೋರಣೀಯಾನ್ ಸಮನುಸ್ಮರೇದ್ಯ ಸರ್ವಸ್ಯ ಧಾತಾರಮಚಿಂತ್ಯರೂಪಂ ಆದಿತ್ಯವರ್ಣಂ ತಮಸಃ ಪರಸ್ತಾತ್ ಎನ್ನುವ ಈ ಶ್ಲೋಕದಲ್ಲಿ ಕೃಷ್ಣ ಮರಣಕಾಲದಲ್ಲಿ ಸಾಮಾನ್ಯ ಜನರಿಗೂ ಸಹ ಧ್ಯಾನ ಮಾಡಲಿಕ್ಕೆ ಯೋಗ್ಯ ಆಗಲಿ ಎನ್ನುವಂಥ ಹಿನ್ನೆಲೆಯಲ್ಲಿ ಮತ್ತು ಹೀಗೆ ಧ್ಯಾನ ಮಾಡಿದರೆ ಈ ದಿವ್ಯ ಪುರುಷನನ್ನು ಸೇರ್ತಾನೆ ಅಂತ ತಿಳಿಸುವುದಕ್ಕಾಗಿ ಆ ದಿವ್ಯ ಪುರುಷನ ಸ್ವರೂಪವನ್ನು ಹೇಳ್ತಾನೆ. 8 ಲಕ್ಷಣಗಳನ್ನು ಇರಿಸಿ. ಆ 8 ಲಕ್ಷಣಗಳಲ್ಲಿ ನಾವು ನಿನ್ನೆ ದಿವಸ 5 ಲಕ್ಷಣದವರೆಗೆ ನೋಡಿದ್ದೇವೆ. ಸರ್ವಸ್ಯ ಧಾತಾರಂ ಇಲ್ಲಿವರೆಗೆ ನೋಡಿದ್ದೇವೆ. ಮತ್ತು 6ನೆಯ ಲಕ್ಷಣ ಕೃಷ್ಣ ಹೇಳಿದ್ದು ಅಚಿಂತ್ಯ ರೂಪಂ ಅಂತ. ಈ ವಿಶೇಷಣದಿಂದ ನಾವು ನಮ್ಮ ಚಿಂತನೆಯನ್ನು ಆರಂಭಿಸಬೇಕು. ಆ ದಿವ್ಯ ಪುರುಷ ಹೇಗಿದ್ದಾನೆ ಅಂದರೆ ಆತ ಅಚಿಂತ್ಯ, ಅಂದರೆ ಹೀಗೆ ಅಂತ ಅವನನ್ನು ಚಿಂತಿಸುವುದಕ್ಕೆ ಆಗುವುದಿಲ್ಲ ಅಂತ. ಈ ಮಾತು ಹೇಳಿದಾಗ ನಮಗೊಂದು ಅಚ್ಚರಿ ಆಗ್ತದೆ. ಯಾವುದನ್ನು ಚಿಂತನೆ ಮಾಡಲಿಕ್ಕೆ ಅಂತಲೇ ನಾವು ಮುಂದಾಗ್ತಾ ಇದ್ದೇವೋ ಅದನ್ನು ಚಿಂತನೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಆದಮೇಲೆ ಮತ್ತೇನು ಚಿಂತನೆ ಮಾಡೋದು? ಹೀಗೆ ಒಂದು ಸಂಶಯ ಕಾಡ್ತದೆ. ಕೃಷ್ಣನ ಮಾತಿನ ಅರ್ಥ ಏನು ಅಂದರೆ ಅವನು ಅಚಿಂತ್ಯ, ಅಂದರೆ ಚಿಂತನೆಗೆ ನಿಲುಕದೇ ಇರುವವನು ಅಂತ ಅದಕ್ಕೆ ಅರ್ಥ. ಇದಕ್ಕೆ 2 ಕಾರಣ. ಭಗವಂತನ ಪರಮಾತ್ಮನ ಮಹಿಮೆ ಅಪಾರ. ಅವನ ಅಪಾರ ಮಹಿಮೆ ಉಳ್ಳವನಾದ್ದರಿಂದ ಅವನ ಯಾವುದೇ ಒಂದು ಮಹಿಮಾಂಶವನ್ನು ನಾವು ಚಿಂತನೆ ಮಾಡಿದರೂ ಮತ್ತೆ ಇನ್ನು ಚಿಂತನೆ ಮಾಡಲಿಕ್ಕೆ ಆಗದೇ ಇರುವಂಥ ಬಹ್ವಂಶಗಳು ಹಾಗೆ ಉಳಿದು ಬಿಡ್ತವೆ. ಹಾಗಾಗಿ ನಾವು ಮಾಡುವಂಥ ಚಿಂತನೆ ಅವನ ಏಕದೇಶದ ಚಿಂತನೆಯಾಗುತ್ತೆ ಅಷ್ಟೇ ಹೊರತು ಸಹ ಪೂರ್ಣ ಚಿಂತನೆ ಆಗಲಾರದು ಎನ್ನುವಂಥ ಹಿನ್ನೆಲೆಯಲ್ಲಿ ಕೃಷ್ಣ ಅವನು ಅಚಿಂತ್ಯ ಅಂತ ಹೇಳಿದ. 1. ಮತ್ತು 2ನೇದು ಹಾಗೆ ಹೇಳುವುದಕ್ಕೆ ಇನ್ನೂ ಒಂದು ಕಾರಣ ಉಂಟು. ಯಾಕೆ ಅಂದರೆ ನಾವು ಒಂದು ವಸ್ತುವನ್ನು ಚಿಂತಿಸಬೇಕಿದ್ರೆ ಆ ಚಿಂತಿಸುವಂಥ ವಸ್ತು ನಮ್ಮ ಮನಸ್ಸಿಗೆ ವಿಷಯ ಆಗಬೇಕು. ಮನಸ್ಸಿಗೆ ವಿಷಯ ಆಗಬೇಕು ಅಂದರೆ ನಮ್ಮ ಮನಸ್ಸಿಗೆ ಅದು ಕಾಣಬೇಕು. ಈಗ ಇದನ್ನು ನಾನು ಯೋಚನೆ ಮಾಡ್ತೇನೆ ಅಂದರೆ ನನ್ನ ಮನಸ್ಸಿಗೆ ಇದು ಕಾಣಿಸತ್ತೆ. ಹಾಗೆ ಇದರ ಬಗ್ಗೆ ನಾನು ಯೋಚನೆ ಮಾಡಬೇಕು ಅಂದರೆ ನನ್ನ ಕಣ್ಣಿಗೆ ಇದು ಕಾಣಿಸುತ್ತೆ, ಮನಸ್ಸಿಗೆ ಅನುಭವಕ್ಕೆ ಬರುತ್ತೆ. ಆದರೆ ಆ ದಿವ್ಯ ಪುರುಷನ ರೂಪವನ್ನು ನಾವಿನ್ನೂ ಕಂಡವರಲ್ಲ. ಹಾಗಾಗಿ ಕಣ್ಣಿಗೂ ಕಾಣಿಸ್ತಾ ಇಲ್ಲ, ಮನಸ್ಸಿಗೂ ಅನುಭವಕ್ಕೆ ಬರ್ತಾ ಇಲ್ಲ. ಹೀಗಿದ್ದಾಗ ಹೇಗೆ ಚಿಂತನೆ ಮಾಡುವುದು ಎನ್ನುವಂಥದ್ದು ಒಂದು ಪ್ರಶ್ನೆ. ಅಂದರೆ
ನಮ್ಮ ಮನಸ್ಸಿಗೆ ಅದು ಹೊರಗಿನಿಂದ ಕಂಡರೆ, ಅನುಭವಕ್ಕೆ ಬಂದರೆ ಮಾತ್ರ ನಾವು ಅದನ್ನು ಚಿಂತನೆ ಮಾಡಲಿಕ್ಕಾಗತ್ತೆ, ಅಲ್ಲದೆ ಚಿಂತನೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ. ಇನ್ನೊಂದು ಏನು ಅಂದರೆ, ಈ ದಿವ್ಯ ಪುರುಷ ಬೇರೆ ಅಲ್ಲ, ಆತ್ಮವಸ್ತು ಬೇರೆ ಅಲ್ಲ. ನಮಗೆ ಮನಸ್ಸಿಗೆ ಕಾಣುವಂಥದ್ದು ಯಾವಾಗಲೂ ಪರಿಚ್ಛಿನ್ನವಾದಂಥ ವಸ್ತುಗಳು ಮಾತ್ರ ಮನಸ್ಸಿಗೆ ಅನುಭವಕ್ಕೆ ಬರ್ತವೆ. ಅಪರಿಮಿತವಾದ ಅಪರಿಚ್ಛಿನ್ನವಾದಂಥ ವಸ್ತುಗಳು ನಮಗೆ ಅನುಭವಕ್ಕೆ ಬರುವುದಿಲ್ಲ. ಅದಲ್ಲದೆ ನಮ್ಮ ಮನಸ್ಸು ಕೆಲಸ ಮಾಡ್ತಾ ಇರುವುದೇ ಆತ್ಮವಸ್ತುವಿನ ಇರುವಿಕೆಯಿಂದಾಗಿ. ಅದು ಜಡವಾದ ಮನಸ್ಸನ್ನು ಒಳಗಿನಿಂದ ಪ್ರೇರಿಸ್ತಾ ಇದೆ. ಹಾಗಾಗಿ ಆತ್ಮವಸ್ತು ಮನಸ್ಸಿಗೆ ವಿಷಯ ಅಲ್ಲ, ಮನಸ್ಸನ್ನು ಪ್ರೇರಿಸುವಂತಹದ್ದು. ಆದ್ದರಿಂದ ಮನಸ್ಸು ಅದನ್ನು ಚಿಂತಿಸಲಾರದು. ಹಾಗಿದ್ರೆ ನಾವೇನು ಚಿಂತನೆ ಮಾಡಬೇಕು ಅಂದರೆ, ನನ್ನ ಮನಸ್ಸು ನಿನ್ನನ್ನು ಚಿಂತಿಸಲಾರದು ಅಂತಲೇ ಚಿಂತನೆ ಮಾಡಬೇಕು. ಇದು ಒಂದು ಸಮಾಧಾನ. ಮತ್ತು ಇದಕ್ಕೆ ಇನ್ನೂ ಒಂದು ಸಮಾಧಾನ ಉಂಟು. ಒಂದು ವಿಷಯವನ್ನು ನಾವು ಅನುಭವಕ್ಕೆ ತಂದುಕೊಳ್ಳಬೇಕಿದ್ರೆ ಎರಡು ರೀತಿಯ ದಾರಿಗಳಿರ್ತವೆ. ಒಂದು, ನಾವು ತಿಳಿಯಬೇಕಾದ ವಸ್ತುವನ್ನು ಪಾಸಿಟಿವ್ ಆಗಿ ಹುಡುಕ್ತಾ ಹೋಗೋದು. ಇದು ಯಾವಾಗ ಸಾಧ್ಯ ಅಂದರೆ, ವಸ್ತು ಸೀಮಿತವಾದ ಆಯಾ ಆಕಾರಗಳಿಗೆ ಒಳಪಟ್ಟಿದ್ದರೆ ಮಾತ್ರ ನಾವು ಅದನ್ನು ಪಾಸಿಟಿವ್ ಆಗಿ ಹುಡುಕೋದಕ್ಕೆ ಆಗುತ್ತೆ. ಅಷ್ಟೇ ಅಲ್ಲ, ವಸ್ತು ಎರಡಿದ್ದಾಗ ಓಹೋ ಈ ವಸ್ತು ಅದರಂತೆ ಇಲ್ಲ, ಬೇರೆ ರೀತಿಯಾಗಿದೆ ಅಂತ ಅದನ್ನು ಪಾಸಿಟಿವ್ ಆಗಿ ನಾವು ತಿಳ್ಕೊಳ್ಳೋದಕ್ಕಾಗತ್ತೆ. ಆದರೆ ಎಲ್ಲಿ ಯಾವುದು ಒಂದೇ ಇರುತ್ತೋ ಅದನ್ನು ನಾವು ಪಾಸಿಟಿವ್ ಆಗಿ ಹುಡುಕೋಲಿಕ್ಕೆ ಆಗೋದೇ ಇಲ್ಲ. ಇದು ಶಬ್ದಕ್ಕೆ ಇರುವಂತಹ ಒಂದು ಸೀಮಿತತೆ. ಶಬ್ದ ಯಾವಾಗಲೂ ನಮಗೆ ಪರಿಚಯ ಇರುವ ವಸ್ತುವನ್ನು ಪರಿಚಯಿಸತ್ತೆ ಅಷ್ಟೇ ಹೊರತೂ ಸಹ ಅಪರಿಚಿತವಾದದ್ದನ್ನು ಕೇವಲ ಶಬ್ದದಿಂದ ತಿಳಿಸೋದಕ್ಕೆ ಆಗುವುದಿಲ್ಲ. ನಾನು ಹಿಂದೆ ಬಹಳಷ್ಟು ಸಲ ಹೇಳಿದ್ದೇನೆ, ಇನ್ನೊಂದು ಸಲ ಜ್ಞಾಪಿಸ್ತೇನೆ. ಈಗ ನಿಮ್ಮಲ್ಲಿ ಕೆಲವು ಜನರಿಗೆ ಹಸು ಅಂದರೆ ಏನು ಅಂತಲೇ ಗೊತ್ತಿಲ್ಲ, ನೋಡಲಿಲ್ಲ, ಪುಸ್ತಕದಲ್ಲಿ ಚಿತ್ರವನ್ನೂ ನೋಡಲಿಲ್ಲ. ಈಗ ಅದನ್ನು ನಾನು ನಿಮಗೆ ಪರಿಚಯಿಸಬೇಕು. ನಾನು ಹಸುವಿನ ಲಕ್ಷಣವನ್ನು ಹೇಳ್ತೇನೆ. ಏನು ಹೇಳ್ತೇನೆ? ಹಸುವಿಗೆ 2 ಕೊಂಬುಗಳು ಇರ್ತವೆ ಅಂದರೆ, ನೀವು ಕೊಂಬಿರುವಂಥ ಇನ್ಯಾವುದೋ ಪ್ರಾಣಿಯನ್ನು ಮೊದಲು ನೋಡಿರ್ತೀರಲ್ಲ, ಆ ಪ್ರಾಣಿಯ ಆಕಾರ ನಿಮ್ಮ ಕಣ್ಣು ಮುಂದೆ ಬರ್ತದೆ. ಎಮ್ಮೆ ನೋಡಿದ್ದರೆ ಎಮ್ಮೆ ಆಕಾರ ಬರ್ತದೆ, ಅಥವಾ ಇನ್ಯಾವುದೇ ಕೋಡಿರುವಂಥ ಪ್ರಾಣಿಯನ್ನು ನೋಡಿದರೆ ಆ ಆಕಾರ ನಿಮ್ಮ ಮುಂದೆ ಬರ್ತದೆ. ಆಮೇಲೆ ಹಸುವಿಗೆ ತೊಗಲಿರ್ತದೆ ಅಂತ ಅಂದರೆ, ಆಗಲೂ ಸಹ ಏನಾಗುತ್ತೆ, ಯಾವುದು ತೊಗಲಿರುವಂಥ ಪ್ರಾಣಿ ಆಕಾರ ನಿಮ್ಮ ಮುಂದೆ ಬರ್ತದೆ ಅಷ್ಟೇ ಹೊರತು ಹಸುವಿನ ಆಕಾರ ನಿಮ್ಮ ಮುಂದೆ ಬರೋದಿಲ್ಲ. ಬರ್ತದೆಯಾ? ಇಲ್ಲ. ಹಸುವಿನ ಮೈ ಮೇಲೆ ಪಟ್ಟೆ ಪಟ್ಟೆ ಇರ್ತದೆ ಅಂತ ಹೇಳಿದರೆ, ಬೆಕ್ಕನ್ನು ನೋಡಿರ್ತೀರಾ, ಅಥವಾ ಹುಲಿಯನ್ನು ನೋಡಿರ್ತೀರಾ, ಚಿರತೆ ನೋಡಿರ್ತೀರಾ, ಆ ಪಟ್ಟೆ ಇರುವಂಥ ಆ ಪ್ರಾಣಿಗಳು ಹಾಗೆ ಇರಬಹುದೇನೋ ಅಂತ ನಿಮ್ಮ ಮನಸ್ಸು ಕಲ್ಪಿಸಿಕೊಳ್ತದೆ. ನೋಡಿ, ಶಬ್ದ ನಮಗೆ ವಸ್ತುವನ್ನು ಪರಿಚಯಿಸ್ತದೆ ಅನ್ನೋದು ಎಷ್ಟು ಸತ್ಯವೋ, ಅದು ಪೂರ್ತಿಯಾಗಿ ಪರಿಚಯಿಸುವುದಿಲ್ಲ ಅನ್ನೋದು ಅಷ್ಟೇ ಸತ್ಯ. ಅದು ಶಬ್ದದ ಲಿಮಿಟೇಷನ್. ಹಾಗಿದ್ದಾಗ ಅದನ್ನು ಹೇಗೆ ನಾವು ತಿಳಿದುಕೊಳ್ಳಬೇಕು? ಇದೇ ದೊಡ್ಡ ಸಮಸ್ಯೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಎಲ್ಲಿ ಯಾವುದು ಒಂದೇ ತತ್ವ ಆಗಿರುತ್ತೋ ಅದನ್ನು ಪಾಸಿಟಿವ್ ಆಗಿ ಸಕಾರಾತ್ಮಕವಾಗಿ ತಿಳಿಸೋದಕ್ಕಾಗೋದಿಲ್ಲ, ಅದನ್ನು ನಕಾರಾತ್ಮಕವಾಗಿ ತಿಳಿಸೋದಕ್ಕೆ ಬರುತ್ತೆ. ನೀನು ಯಾವುದನ್ನು ತಿಳಿದುಕೊಂಡಿದ್ದೀಯೋ ಅದು ಯಾವುದರಂತೆಯೂ ಇಲ್ಲ. ನೀನು ಈವರೆಗೆ ಯಾವುದನ್ನು ಹೀಗೆ ಅಂತ ಚಿಂತಿಸಿದ್ದೀಯೋ ಆ ಯಾವ ವಸ್ತುಗಳ ಚಿಂತನೆಯಂತೆಯೂ ಇದು ಇಲ್ಲ. ಅದರಿಂದಲೇ ಇದು ಅಚಿಂತ್ಯ. ಕೊನೆಗೆ ಏನು ಚಿಂತನೆ ಮಾಡಬೇಕು? ಯಾವುದು ಒಳಗಿನಿಂದ ನನ್ನ ಮನಸ್ಸನ್ನು ಪ್ರೇರಿಸ್ತಾ ಇದೆಯೋ ಅದೇ ನಿಜವಾದಂತಹ ಆತ್ಮವಸ್ತು, ದಿವ್ಯ ಪುರುಷ ಅಂತ. ಹೀಗೆ ಅಚಿಂತ್ಯ ಎನ್ನುವಂಥ ಈ ವಿಶೇಷಣಗಳಿಂದ ಕೃಷ್ಣ ಮನಸ್ಸನ್ನು ಒಳಮುಖ ಮಾಡಿ
ಈ ಮನಸ್ಸನ್ನು, ಜಡವಾದ ಮನಸ್ಸನ್ನು ಯಾವುದು ಪ್ರೇರಣೆ ಮಾಡ್ತಾ ಇದೆಯೋ ಅದೇ ನನ್ನ ರೂಪ, ಅದೇ ದಿವ್ಯ ಪುರುಷ ಅಂತ ವಿಚಾರ ಮಾಡು ಅಂತ. ಮನೋ ಬುದ್ಧಿ ಅಹಂಕಾರ ಚಿತ್ತಾನಿ ನಾಹಂ ನ ಚ ಶ್ರೋತ್ರ ಜಿಹ್ವೆ ನ ಚ ಘ್ರಾಣ ನೇತ್ರೆ ನ ಚ ವ್ಯೋಮ ಭೂಮಿ ನ ತೇಜೋ ನ ವಾಯು. ಹಾಗಿದ್ರೆ ಯಾರು ನಾನು? ಶಿವ ಕೇವಲೋಹಂ ಶಿವೋಹಂ ಶಿವೋಹಂ. ಇದು ಯಾವುದೂ ಅಲ್ಲ 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 ಅಂತ ಹೇಳಿ ಆದಮೇಲೆ ಇದೆಲ್ಲವನ್ನೂ ನಾವು ತೆಗೆದು ಹಾಕ್ತೇವಲ್ಲ, ತೆಗೆದು ಹಾಕುವ ನಾನು ಯಾರು ಅಂತ ಒಂದು ಪ್ರಶ್ನೆ ಒಳಕೊಳ್ಳುತ್ತೆ. ಅದೇನೇ ಶಿವೋಹಂ, ಅದೇ ದಿವ್ಯ ಪುರುಷ. ಹೀಗೆ ಅಚಿಂತ್ಯಂ ಅಚಿಂತ್ಯ ರೂಪಂ, ಹೀಗೆ ಆ ದಿವ್ಯ ಪುರುಷನ ವಿಚಾರ ಮಾಡು, ಚಿಂತನೆ ಮಾಡು ಅಂತ ಕೃಷ್ಣ ಹೇಳಿದ. ಮತ್ತು 7ನೆಯ ವಿಶೇಷಣ ಆದಿತ್ಯವರ್ಣಂ ಅಂತ ಹೇಳಿದ ಕೃಷ್ಣ. ಅವನು ಹೇಗಿದ್ದಾನೆ ಅಂದರೆ ಸೂರ್ಯನಂತೆ ಪ್ರಕಾಶಮಾನನಾಗಿ ಇರುವವನು ಅಂತ. ಜಗತ್ತಿನಲ್ಲಿ ನಾವು ನೋಡಿರುವಂತಹ ಎಲ್ಲ ವಸ್ತುಗಳಲ್ಲೂ ಅತ್ಯಂತ ಪ್ರಕಾಶಮಾನವಾದ ವಸ್ತು ಅನ್ನೋದು ಒಂದಿದ್ದರೆ ಅದು ಸೂರ್ಯ ಗ್ರಹ. ಹಾಗಾಗಿ ಬೆಳಕು ಅಂದ ತಕ್ಷಣ ಪುಟ್ಟ ಮಗುವಿಗೂ ಸಹ ಕಣ್ಣಿಗೆ ಕಾಣುವುದು, ಮನಸ್ಸಿಗೆ ಅನುಭವಕ್ಕೆ ಬರುವುದು ಯಾವುದು? ಸೂರ್ಯ. ಹಾಗಾಗಿ ಎಲ್ಲವನ್ನೂ ಅಪರಿಚಿತವಾದದ್ದನ್ನೇ ಹೇಳಿದರೆ ಸಾಧಕ ಏನು ಧ್ಯಾನ ಮಾಡಲಿಕ್ಕಾಗತ್ತೆ? ಅದಕ್ಕೋಸ್ಕರ ಕೃಷ್ಣ ಹೇಳ್ತಾನೆ ಸುಲಭ ಆಗಲಿ ಅಂಥೇಳಿ, ನೋಡಪ್ಪ ನಿನಗೆ ಬಹಳ ಕಷ್ಟ ಆದರೆ ಈ ಅಚಿಂತ್ಯ ರೂಪ ಅನ್ನೋದು ಬಹಳ ಕಷ್ಟ ಆಗುತ್ತೆ ಅಲ್ವಾ, ಒಂದು ಕೆಲಸ ಮಾಡು, ಸುಲಭವಾದ್ದನ್ನು ಹೇಳ್ತೀನಿ ನೋಡು. ಜಗತ್ತಿನಲ್ಲಿ ನಿನಗೆ ಅತ್ಯಂತ ಪ್ರಕಾಶಮಾನವಾದ ವಸ್ತು ಯಾವುದು ಅಂತ ಪರಿಚಯ ಉಂಟು. ಆ ಪ್ರಕಾಶಮಾನವಾದ ವಸ್ತುವಾದ ಸೂರ್ಯನಂತೆ ಪ್ರಕಾಶಮಾನನಾಗಿದ್ದಾನೆ ಅಂತ. ಸೂರ್ಯನಂತೆ ಪ್ರಕಾಶಮಾನನಾಗಿದ್ದಾನೆ ಅಂದರೆ ಅದಕ್ಕೆ ಇನ್ನೊಂದು ಅರ್ಥ ಉಂಟು. ಸೂರ್ಯ ಸ್ವಯಂ ಪ್ರಕಾಶ. ಸೂರ್ಯನನ್ನು ನೋಡುವುದಕ್ಕೆ ನಾವು ಕ್ಯಾಂಡಲ್ ಹಿಡ್ಕೊಂಡು ಅಥವಾ ಟಾರ್ಚ್ ಹಿಡ್ಕೊಂಡು ನೋಡಬೇಕಾದ ಅವಶ್ಯಕತೆ ಇಲ್ಲ. ಅವನು ತನ್ನ ಇರುವಿಕೆಯನ್ನು ತನ್ನ ಬೆಳಕಿನಿಂದಲೇ ತೋರಿಸ್ತಾನೆ ಅಲ್ವಾ. 2 ತರಹದ ವಸ್ತುಗಳು, ಒಂದು ಪರಪ್ರಕಾಶ್ಯ ಮತ್ತು ಇನ್ನು ಕೆಲವು ಸ್ವಯಂ ಪ್ರಕಾಶ. ಸೂರ್ಯ, ಚಂದ್ರ, ಅಗ್ನಿ, ನಕ್ಷತ್ರ ಇವೆಲ್ಲಕ್ಕಿಂತ ಹೆಚ್ಚಾಗಿ ಆತ್ಮವಸ್ತು, ಇವು ಸ್ವಯಂ ಪ್ರಕಾಶ ಸ್ವರೂಪದ ವಸ್ತುಗಳು. ಆದ್ದರಿಂದ ಸೂರ್ಯ ಹೇಗೆ ಸ್ವಯಂ ಪ್ರಕಾಶನು, ಸೂರ್ಯಸ್ಯಾಪಿ ಭವೇತ್ ಸೂರ್ಯ, ಸೂರ್ಯನಿಗೂ ಸೂರ್ಯನಾಗಿರುವಂಥ ಆತ ಮತ್ತು ನಾನು ಸ್ವಯಂ ಪ್ರಕಾಶ ಅಂತ ಹೇಳಬೇಕಾದದ್ದು ಇದೆಯಾ? ಇಲ್ಲ. ಅಷ್ಟೇ ಅಲ್ಲ, ಮುಂಡಕೋಪನಿಷತ್ತು ಒಂದು ಮಾತು ಹೇಳುತ್ತೆ, ಸೂರ್ಯನೂ ಬೆಳಗ್ತಾ ಇದ್ದಾನೆ ಅಂದರೆ ಅವನ ಬೆಳಕು ಸಹ ಸ್ವತಂತ್ರವಾದದ್ದಲ್ಲ. ಸೂರ್ಯನೂ ಸಹ ಆತ್ಮವಸ್ತುವಿನ ಬೆಳಕನ್ನು ಹೀರಿಕೊಂಡೇ ಬೆಳಗೋದು ಹೀಗೆ ಅಂತ. ನ ತತ್ರ ಸೂರ್ಯೋ ಭಾತಿ ನ ಚಂದ್ರ ತಾರಕಂ ನೇಮ ವಿದ್ಯುತೋ ಭಾಂತಿ ಕುತೋಯಮಗ್ನಿ ತಮೇವ ಭಾಂತಮನುಭಾತಿ ಸರ್ವಂ ತಸ್ಯ ಭಾಸಾ ಸರ್ವಮಿದಂ ವಿಭಾತಿ. ಉಪನಿಷತ್ತಿನ ಮಾತು. ಉಪನಿಷತ್ತು ಹೇಳಿತು ಅಂದರೆ ಅದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇದ್ದ ಹಾಗೆ. ಯಾಕೆಂದರೆ ಭಗವದ್ಗೀತೆಯಾಗಲಿ ಬ್ರಹ್ಮಸೂತ್ರವೇ ಆಗಲಿ ತಾವು ಹೇಳ್ತಾ ಇರುವಂಥ ವಿಷಯವನ್ನು ಸಮರ್ಥನೆ ಮಾಡೋದಕ್ಕೆ ಉಪನಿಷತ್ತಿನ ವಾಕ್ಯಗಳನ್ನು ಕೋಟ್ ಮಾಡ್ತವೆ. ಆದರೆ ಉಪನಿಷತ್ತು ಮಾತ್ರ ಇನ್ಯಾವುದನ್ನು ಕೋಟ್ ಮಾಡೋದಿಲ್ಲ. ತಾನು ಹೇಳಿದ್ದು ಸರಿ ಅಂತ ನಾವು ಯಾವಾಗ ಒಂದು ವಾಕ್ಯವನ್ನು ಕೊಟೇಶನ್ನ ಕೊಡ್ತೇವೆ ಅಂದರೆ ನನಗಿಂತ ಮೊದಲಿನವರು, ನನಗಿಂತ ಶ್ರೇಷ್ಠರಾದವರು ಹೇಳಿದಾಗ ಮಾತ್ರ ಅಂಥ ವಾಕ್ಯ ನಾವು ಕೊಟೇಶನ್ನಾಗಿ ಕೊಡ್ತೇವೆ. ಆದರೆ ಉಪನಿಷತ್ತು ಅದು ಅಪೌರುಷೇಯವಾದದ್ರಿಂದ ಅದಕ್ಕಿಂತಲೂ ಮಿಗಿಲಾದ ಯಾವುದನ್ನು ಅದು ಹೇಳಬೇಕು? ಹೇಳಲಿಕ್ಕಾಗೋಲ್ಲ. ಆದ್ದರಿಂದ ಈ ಮಾತನ್ನು ಹೇಳಬೇಕಿದ್ರೆ ಕೃಷ್ಣ ಉಪನಿಷತ್ತಿನ ಹಿನ್ನೆಲೆಯಲ್ಲಿ ಸೂರ್ಯ ಹೇಗೆ ಸ್ವಯಂ ಪ್ರಕಾಶನೋ ಆ ದಿವ್ಯ ಪುರುಷನೂ ಸಹ ಅವನು ಸ್ವಯಂ ಪ್ರಕಾಶನಿದ್ದಾನೆ. ಹಾಗಾಗಿ ನಿನಗೆ ಒಂದೇ ಸಲ ಆ ರೂಪವನ್ನು ಗ್ರಹಿಸೋದಕ್ಕೆ ಕಷ್ಟ ಆದರೆ ಸೂರ್ಯನ ಆಕಾರವನ್ನು ಮನಸ್ಸಿಗೆ ತಂದುಕೋ. ಯಾಕೆಂದರೆ ಜಗತ್ತಿನಲ್ಲಿ ಅವನಿಗಿಂತ ಮಿಗಿಲಾದಂಥ ಬೆಳಕಿನ ಪುಂಜ ಇನ್ನೊಂದು ಇಲ್ಲ. ಹಾಗೆ ಅಂತ ಅಂದ್ಕೋ ಸದ್ಯಕ್ಕೆ ಅಂತ ಕೃಷ್ಣ ಆದಿತ್ಯವರ್ಣಂ ಅಂತ ಸ್ವಯಂ ಪ್ರಕಾಶ ಆ ದಿವ್ಯ ಪುರುಷ ಎನ್ನುವಂತಹ ಮಾತನ್ನು ಹೇಳ್ತಾನೆ. ಇಲ್ಲಿಗೆ ಈ 7ನೆಯ ವಿಶೇಷಣವೂ ಸಹ ಸಾಕು ಅಂತ ಅಂದ್ಕೊಂಡು
ತಮಸಃ ಪರಸ್ತಾತ್. ಎಂಥವನು ಅಂದರೆ ಅವನು ಕತ್ತಲೆಗಿಂತಲೂ ಮೇಲಿರುವವನು ಅಂತ ಅದಕ್ಕೆ ಶಬ್ದಶಃ ಅರ್ಥ. ತಮಸ್ಸು ಅಂದರೆ ಕತ್ತಲು, ಪರಸ್ತಾತ್ ಅಂದರೆ ಮೇಲಿರುವವನು ಅಂತ ಶಬ್ದಶಃ ಅರ್ಥ ಹೇಳಬೇಕು ಅಂತ. ಅಂದರೆ ಕತ್ತಲಿಗಿಂತಲೂ ಮೇಲಿನವನು. ಇದನ್ನು ಶಬ್ದಶಃ ಅರ್ಥ ಹೀಗೆ ತೆಗೆದುಕೊಂಡ್ರೆ ಇವನು ಕತ್ತಲೆಗಿಂತಲೂ ಮೇಲಿದ್ದಾನೆ ಅಂದರೆ ಈ ಕತ್ತಲೆಗಿಂತಲೂ ದೊಡ್ಡ ಕತ್ತಲು ಅಂತ ಅರ್ಥ ಬಂದುಬಿಡುತ್ತದೆ ಅಲ್ವಾ? ಹಾಗರ್ಥ ಅಲ್ಲ. ಹಾಗಿದ್ರೆ ಏನು? ಅವನು ಕತ್ತಲು ಅಂದರೆ ಏನು? ಕತ್ತಲು ಅನ್ನೋದಕ್ಕೆ ಅರ್ಥ ಅಜ್ಞಾನ ಅಂತ ಅರ್ಥ ಅಲ್ವಾ? ಕತ್ತಲಿನಲ್ಲಿ ನಮಗೆ ವಸ್ತುಗಳು ಕಾಣಿಸುವುದಿಲ್ಲ ಅಂದರೆ ವಸ್ತುವಿನ ಜ್ಞಾನ ನಮಗೆ ಬರೋದಿಲ್ಲ. ಹಾಗಾಗಿ ಜ್ಞಾನ ನಮಗೆ ಬರದೇ ಇರುವುದಕ್ಕೆ ಪ್ರತಿಬಂಧಕವಾದದ್ದು ಕತ್ತಲಾದ್ದರಿಂದ ಆ ಕತ್ತಲನ್ನು ಅಜ್ಞಾನದ ಪ್ರತಿನಿಧಿ ಅಂತ ಎಲ್ಲ ಕಡೆಗೂ ಬಳಸ್ತಾರೆ. ಹಾಗಾಗಿ ಶಾಸ್ತ್ರದ ನೆಲೆಯಲ್ಲಿ ಅಜ್ಞಾನ ಅಂದರೂ ಒಂದೇ, ತಮಸ್ಸಂದರೂ ಒಂದೇ. ಅಲ್ಲಿ ಏನು ಹೇಳ್ದಂಗಾಯಿತು? ಅವನು ಅಜ್ಞಾನಕ್ಕಿಂತಲೂ ಮೇಲಿನವನು. ಮತ್ತು ಪುನಃ ಇನ್ನೊಂದು ಸಂಶಯ ಬಂದುಬಿಡುತ್ತೇವೆ, ಅಂದರೆ ಈ ಅಜ್ಞಾನಕ್ಕಿಂತಲೂ ಮಹಾ ಅಜ್ಞಾನ ಅವನು ಅಂತ. ನೋಡಿ, ಶಬ್ದದಿಂದ ಯಾವುದನ್ನು ಹೇಳಲಿಕ್ಕಾಗೋದಿಲ್ವೋ ಅದನ್ನು ಶಬ್ದದಿಂದಲೇ ಹೇಳಬೇಕು ಅಂತಾದಾಗ ಎಷ್ಟೊಂದು ಕಷ್ಟ ಅಂತ. ಯಾಕೆಂದರೆ ಆ ವಸ್ತು ಯಾವುದೇ ಶಬ್ದಶಕ್ತಿಯ ಆಳ ಅಗಲಕ್ಕೆ ನಿಲುಕದೇ ಇರುವಂಥದ್ದು. ಅದನ್ನು ಶಬ್ದದಿಂದ ಹೇಳಿ ಪರಿಚಯಿಸಬೇಕು. ಹೇಗೆ ಪರಿಚಯಿಸುವುದು ಅಂದರೆ ಎಲ್ಲ ತೊಳಲಾಟವನ್ನು ಅನುಭವಿಸಲೇಬೇಕು ಈಗ. ಹಾಗಿದ್ರೆ ಏನಂತ ಅರ್ಥ ಅಂದರೆ ಅವನು ತಮಸಃ ಪರಸ್ತಾತ್ ಅಂದರೆ ಆತ ಅಜ್ಞಾನಕ್ಕೆ ಸಾಕ್ಷಿಯಾಗಿರುವವನು ಅಂತ ಅರ್ಥ. ಅಂದರೆ ಅಜ್ಞಾನವನ್ನು ಸಾಕ್ಷಿ ನೋಡ್ತಾನೆ ಅವನು ಅಂತ. ಕತ್ತಲನ್ನು ನೋಡುವವನು ಅಂತ ಅರ್ಥ ತಮಸಃ ಪರಸ್ತಾತ್ ಅಂದರೆ. ಕತ್ತಲನ್ನು ನೋಡುವವನು ಕತ್ತಲೆಗಿಂತ ಮೇಲಿರುವವನು ಹೌದಾ ಅಲ್ವೋ? ಮೇಲವನಾಗಿರಲೇಬೇಕು. ಆ ಹಿನ್ನೆಲೆಯಲ್ಲಿ ಅವನು ಕತ್ತಲಲ್ಲ, ಕತ್ತಲನ್ನು ನೋಡುವವನು. ಹಾಗಾಗಿ ಆತ ಕತ್ತಲೆಗಿಂತ ಎಷ್ಟೋ ಮೇಲಿನವನು ಅಂದರೆ ಉತ್ಕೃಷ್ಟ ಅಂತ ಅರ್ಥ. ಕತ್ತಲು ಅವನನ್ನು ಆವರಿಸುವುದಿಲ್ಲ, ಮಿಗಿಲಾಗಿ ಆತ ಕತ್ತಲನ್ನು ಸಹ ಕಬಳಿಸಬಲ್ಲ ಅಂತ ಅರ್ಥ. ಯಾವನು ಕತ್ತಲನ್ನು ಅರಿತಾನೋ ಅವನೇ ಅಲ್ವ ಕತ್ತಲನ್ನು ಕಬಳಿಸುವವನು. ಈ ಉದಾಹರಣೆಗೆ ಆತ್ಮವಸ್ತು ಅದು ತಮಸ್ಸಿಗಿಂತ ಮೇಲಿಂದು ಅಂದರೆ ಕತ್ತಲಿಗಿಂತಲೂ ಮೇಲಿನದು ಅಂದರೆ ಸದಾ ಪ್ರಕಾಶ ಸ್ವರೂಪವಾದದ್ದು. ಹಾಗಾದದ್ರಿಂದಲೇ ನಮಗೆ ಇದು ಕತ್ತಲು ಅಂತ ಗೊತ್ತಾಗ್ತದೆ. ಕತ್ತಲು ಅಂತ ಇದು ಗೊತ್ತಾದದ್ರಿಂದಲೇ ಅದನ್ನು ಅರಿಯುವಂಥ ನಾನು ಕತ್ತಲಿಗಿಂತಲೂ ಶ್ರೇಷ್ಠ ಅಂತ ಹೇಳಬೇಕು ತಾನೆ ಒಂದು. ಮತ್ತು ಇನ್ನೊಂದು ಅರ್ಥ, ನಾವು ಕೆಲವು ಸಲ ನಮ್ಮನ್ನು ಅಜ್ಞಾನಿ ಅಜ್ಞಾನಿ ಅಂತ ಹೇಳ್ಕೊಳ್ತೇವೆ. ನಾವು ಅಜ್ಞಾನಿ ಅಂತ ಹೇಳೋದೇನು ಅಂದರೆ ಯಾವುದೋ ಒಂದು ಲೌಕಿಕವಾದ ವಸ್ತುವಿನ ತಿಳುವಳಿಕೆ ನಮಗಿಲ್ಲ ಅಂದ್ಕೊಂಡು ನಮ್ಮನ್ನು ನಾವು ಅಜ್ಞಾನಿ ಅಜ್ಞಾನಿ ಅಂತ. ಕೆಲವು ಸಲ ದೇವ್ರ ಮುಂದ್ಗಡೆ ಕುತ್ಕೊಂಡು ಎಷ್ಟು ಜನ ಹಾಗೆ ಭಜನೆಯೂ ಮಾಡ್ತಾರೆ, ನಾನು ಅಜ್ಞಾನಿ ಅಜ್ಞಾನಿ ಅಂತ. ಪ್ರಶ್ನೆ ಅದಲ್ಲ ನೋಡಿ. ಜ್ಞಾನಿ ಅಜ್ಞಾನಿ, ನಾನು ಅಜ್ಞಾನಿ ನನಗೆ ತಿಳುವಳಿಕೆ ಇಲ್ಲ ಅನ್ನೋದು ನಿನಗೆ ಯಾವುದರಿಂದ ಗೊತ್ತಾಯಿತು? ವಿಚಾರ ಮಾಡಿ. ನಾನು ಅಜ್ಞಾನಿ ಅಂದರೆ ನನಗೆ ತಿಳುವಳಿಕೆ ಇಲ್ಲ ಅಂತ ಹೇಳ್ತಿದ್ದೀರಲ್ಲ, ನನಗೆ ತಿಳುವಳಿಕೆ ಇಲ್ಲ ಅಂತ ಗೊತ್ತಾದದ್ದು ಯಾವುದರಿಂದ? ಜ್ಞಾನದಿಂದಲೇ ಅಲ್ವಾ? ಅದು ನಿಮ್ಮ ಜ್ಞಾನದಿಂದಲೇ ತಾನೆ. ಅಲ್ಲಿ ಏನು ಹೇಳ್ದಂಗಾಯಿತು? ಅಜ್ಞಾನಕ್ಕಿಂತಲೂ ಜ್ಞಾನ ಅನ್ನೋದು ಮಿಗಿಲಾದದ್ದು. ಅಂದರೆ ನಮಗೆಲ್ಲರಿಗೂ ಸಹ ಸ್ವರೂಪ ಜ್ಞಾನ ಅನ್ನೋದು ಇದ್ದೇ ಇರ್ತದೆ. ಸ್ವರೂಪ ಜ್ಞಾನ ಮತ್ತು ವೃತ್ತಿಜ್ಞಾನ ಅಂತ ಎರಡು ಶಾಸ್ತ್ರದ ಪರಿಭಾಷೆಯಲ್ಲಿ. ಮೂಲತಃ ನಮಗೆಲ್ಲರಿಗೂ ನಮ್ಮ ಅರಿವು ಉಂಟು. ಆ ಅರಿವೇ ಇಂದ್ರಿಯಗಳ ಮೂಲಕ ಹೊರಮುಖವಾಗಿ ಹರಿದು ಹೋದಾಗ ನಮಗೆ ಆ ವಸ್ತುವಿನ ಪರಿಚಯ ಆಗುತ್ತೆ. ಕೆಲವು ಸಲ ಈ ವಸ್ತು ನೋಡಿದಾಗ ಇದು ಇಂಥ ವಸ್ತು ಅಂತ ನನಗೆ ಗೊತ್ತಾಗುತ್ತೆ. ನಾವು ತಕ್ಷಣ ಓಹೋ ನನಗಿದ್ರ ಜ್ಞಾನ ಬಂತು ಅಂತ ಹೇಳ್ತೇವೆ. ಇನ್ನು ಕೆಲವು ಸಲ ಇದನ್ನು ನೋಡಿದಾಗ ನನಗಿದು ಏನೂ ಅಂತ ಗೊತ್ತಾಗಲಿಲ್ಲ ಅಂತ ನಾವು ಹೇಳ್ತೇವೆ. ಆ ಗೊತ್ತಾಗಲಿಲ್ಲ ಅಂತ ಹೇಳಿದ್ದು ಸಹ ಒಳಗಡೆ ಜ್ಞಾನ ಇದ್ದಿದ್ದರಿಂದ ತಾನೆ. ಆದ್ದರಿಂದ ಅದು ಎಂಥದ್ದು ಕೇಳಿದರೆ ತಮಸಃ ಪರಸ್ತಾತ್.
ಅಜ್ಞಾನಕ್ಕಿಂತ ಮೇಲಿನದು, ಅಂದರೆ ಅಜ್ಞಾನವನ್ನು ಕಬಳಿಸುವಂತಹದ್ದು. ಇಷ್ಟು ಹಿನ್ನೆಲೆಯಲ್ಲಿ ಕೃಷ್ಣ ಹೇಳ್ತಾನೆ, ಸರ್ವಸ್ಯ ಧಾತಾರಂ ಅಚಿಂತ್ಯ ರೂಪಂ ಆದಿತ್ಯವರ್ಣಂ ತಮಸಃ ಪರಸ್ತಾತ್. ಹೀಗೆ ಈ 8 ವಿಶೇಷಣಗಳಿಂದ ಆ ದಿವ್ಯ ಪುರುಷನನ್ನು ಕೃಷ್ಣ ವರ್ಣಿಸಿ ಅರ್ಜುನನಿಗೆ ಅದನ್ನು ದಿವ್ಯ ಪುರುಷನನ್ನು ಪರಿಚಯಿಸಿ ಕೊಡ್ತಾನೆ. ಇಷ್ಟು ಆದ ಮೇಲೆ ಮತ್ತೆ ಪುನಃ ಆ ಮಹಾಪ್ರಯಾಣದ ವಿಷಯವನ್ನು ಕೃಷ್ಣ ಹೇಳ್ತಾನೆ ಅವನ ಶಬ್ದದ ಮೂಲಕವೇ. ಮುಂದಿನ ಶ್ಲೋಕ, ಪ್ರಯಾಣ ಕಾಲೇ ಮನಸಾಚಲೇನ ಭಕ್ತ್ಯಾ ಯುಕ್ತೋ ಯೋಗಬಲೇನ ಚೈವ ಭ್ರುವೋರ್ಮಧ್ಯೆ ಪ್ರಾಣಮಾವೇಶ್ಯ ಸಮ್ಯಕ್ ಸತಂ ಪರಂ ಪುರುಷಮುಪೈತಿ ದಿವ್ಯಂ. ಪ್ರಯಾಣ ಕಾಲದಲ್ಲಿ ಅಂದರೆ ಮರಣಕಾಲದಲ್ಲಿ ಅಥವಾ ಅಂತ್ಯಕಾಲದಲ್ಲಿ ಅಚಲವಾದಂತಹ ಮನಸ್ಸಿನಿಂದಲೂ ಮತ್ತು ಭಕ್ತಿಯಿಂದಲೂ ಯೋಗ ಬಲದಿಂದಲೂ ಯುಕ್ತನಾಗಿ ಭ್ರೂಮಧ್ಯ ಅಂದರೆ ಈ 2 ಹುಬ್ಬುಗಳ ಮಧ್ಯೆಯಲ್ಲಿ ಆಜ್ಞಾಚಕ್ರ ಇರುವ ಜಾಗ ಅಂತ ಯೋಗಶಾಸ್ತ್ರ ಹೇಳುತ್ತೆ. ಅಲ್ಲಿ ಪ್ರಾಣವಾಯುವನ್ನು ಸರಿಯಾಗಿ ನಿಲ್ಲಿಸಿ ಯೋಗಿ ಏನು ಮಾಡ್ತಾನೆ ಅಂದರೆ ಪ್ರಕಾಶಮಯವಾದಂತಹ ಆ ಪುರುಷನನ್ನು, ದಿವ್ಯ ಪುರುಷನನ್ನು, ಯಾವ ಪುರುಷನ ಸ್ವರೂಪವನ್ನು ಈ 9ನೇ ಶ್ಲೋಕದಲ್ಲಿ 8 ವಿಶೇಷಣಗಳಿಂದ ಕೃಷ್ಣ ವರ್ಣನೆ ಮಾಡಿದನೋ ಆ ದಿವ್ಯ ಪುರುಷನನ್ನು ಸೇರಿಕೊಳ್ತಾನೆ, ಸ್ಮರಣೆ ಮಾಡ್ತಾ ಮಾಡ್ತಾ. ಇದಿಷ್ಟು ಈ ಶ್ಲೋಕದ ಶಬ್ದಶಃ ಅರ್ಥ. ಕೃಷ್ಣ ಇದನ್ನು ಪ್ರಾಸಂಗಿಕವಾಗಿ ಹೇಳುವಾಗ ಯೋಗಶಾಸ್ತ್ರದ ವಿಷಯವನ್ನು ಇಲ್ಲಿ ಸ್ವಲ್ಪ ಮುಂದಿಡ್ತಾನೆ. ಏಕೆಂದರೆ ಅವನು ಮಹಾಯೋಗೇಶ್ವರ. ಹಾಗಾಗಿ ಅದನ್ನು ಅವನು ಹೇಳೋದಕ್ಕೆ ಮರೆಯೋದಿಲ್ಲ, ಬಿಡೋದೂ ಇಲ್ಲ. ಈ ಶ್ಲೋಕದಲ್ಲಿ ಒಂದು ಶಬ್ದ ಉಂಟು, ಭಕ್ತ್ಯಾಯುಕ್ತ ಅಂತ. ಭಕ್ತಿಯಾಯುಕ್ತ ಅಂದರೆ ಭಕ್ತಿಯಿಂದ ಕೂಡಿದವನಾಗಿ ಅಂತ ಅರ್ಥ. ಅದಕ್ಕೆ ಪ್ರಶ್ನೆ ಇಷ್ಟೇ, ನಮಗೆ ಭಕ್ತಿಯನ್ನು ಮಾಡುವಾಗ ನಮ್ಮ ಮುಂದುಗಡೆಗೆ ಒಂದು ಸಗುಣವಾದ ರೂಪ ಇರಬೇಕು. ಮರಣಕಾಲದಲ್ಲಿ ಅವನ ಮುಂದುಗಡೆಗೆ ಭಗವಂತನ ಯಾವ ರೂಪವೂ ಇಲ್ಲ, ಅಂದರೆ ಒಂದು ವಿಗ್ರಹವೋ ಆಕಾರವೋ ಇಲ್ಲ. ಸಾಲದ್ದಕ್ಕೆ 9ನೇ ಶ್ಲೋಕದಲ್ಲಿ ಕೃಷ್ಣ ಅವನ 8 ವಿಶೇಷಣಗಳನ್ನು ಹೇಳ್ತಾ ವರ್ಣನೆ ಮಾಡಿದ್ದಾನೆ. ಇದೆಲ್ಲ ಮಾನಸಿಕವಾಗಿ ಯೋಚಿಸಬೇಕಾದದ್ದು. ಹೀಗಿದ್ದಾಗ ಇಲ್ಲಿ ಭಕ್ತಿಯಿಂದ ಆಕಾರವನ್ನು ನೋಡಿ ನಾವು ಚಿಂತನೆ ಮಾಡೋದಕ್ಕಾಗತ್ತಾ? ಆಗಲಿಕ್ಕಿಲ್ಲ. ಹಾಗಿದ್ದರೆ ಭಕ್ತಿ ಅನ್ನೋದಕ್ಕೆ ಏನು ಅರ್ಥ ಅನ್ನೋದನ್ನು ವಿಚಾರ ಮಾಡಬೇಕಾಯ್ತು ನಾವಿವಾಗ. ಏಕೆಂದರೆ ನಮಗೆ ಭಕ್ತಿ ಅಂದರೆ ಏನು? ಮುಂದ್ಗಡೆಗೆ ಒಂದು ಆಕಾರ ಕಾಣಬೇಕು, ಕೈ ಮುಗಿಬೇಕು, ಅದೇ ನಮ್ಮ ಭಕ್ತಿ. ಕೃಷ್ಣ ಹೇಳ್ತಾ ಇರುವಂತಹದ್ದು ಈ ಅತ್ಯಂತ ಸಣ್ಣ ಪ್ರಮಾಣದ ಭಕ್ತಿ ಅಲ್ಲ. ಹಾಗಿದ್ರೆ ಅವನು ಹೇಳ್ತಾ ಇರುವಂಥ ಭಕ್ತಿ ಎನ್ನುವಂಥ ಶಬ್ದಕ್ಕೆ ಏನು ಅರ್ಥ ಇಲ್ಲಿ ಅಂದರೆ, ಭಕ್ತಿ ಅನ್ನೋದಕ್ಕೆ ಒಂದು ವಿವರಣೆ ಉಂಟು, 2 ವಿವರಣೆ ಉಂಟು. ಸ್ವಸ್ವರೂಪಾನುಸಂಧಾನಂ ಭಕ್ತಿರಿತ್ಯಭಿಧೀಯತೆ ಅಂತ. ಸ್ವಸ್ವರೂಪಾನುಸಂಧಾನಂ, ತನ್ನ ರೂಪವನ್ನು ಅಂದರೆ ಆತ್ಮಸ್ವರೂಪವನ್ನು ಕುರಿತು ನಿರಂತರ ಯೋಚಿಸುವ ಕ್ರಿಯೆ ಏನುಂಟಲ್ಲ ಅದಕ್ಕೇನೆ ಭಕ್ತಿ ಅಂತ ಹೆಸರು. ಇಂತಹ ಭಕ್ತಿಯೇ ಮೋಕ್ಷಕಾರಣ ಸಾಮಗ್ರ್ಯಾಂ ಭಕ್ತಿರೇವ ಗರೀಯಸಿ, ಅಂದರೆ ಮೋಕ್ಷಕ್ಕೆ ಕಾರಣವಾಗುವಂಥ ಸಾಧನಗಳಲ್ಲಿ ಇಂಥ ಆತ್ಮಸಂಧಾನುರೂಪವಾದ ಭಕ್ತಿಯೇ ಅತ್ಯಂತ ಪ್ರಬಲವಾದ ಕಾರಣ ಆಗ್ತದೆ. ಹಾಗಾಗಿ ಕೃಷ್ಣ ಇಲ್ಲಿ ಈ ವೇದಾಂತದ ಕ್ರಮದಲ್ಲಿ ಹೇಳಿದಂತಹ ಸ್ವಸ್ವರೂಪಾನುಸಂಧಾನವಾದ ಅಂದರೆ ಆತ್ಮರೂಪ ಚಿಂತನಾತ್ಮಕವಾದಂಥ ಭಕ್ತಿಯನ್ನು ಈ ಶ್ಲೋಕದಲ್ಲಿ ಹೇಳ್ತಾನೆ. ಒಂದು ಮತ್ತೆರಡನೇ ಇನ್ನೊಂದು ಶಬ್ದ ಉಂಟು ಅಲ್ಲಿ, ಯೋಗ ಬಲೇನ ಚೈವ ಅಂತ. ಯೋಗ ಬಲ ಅಂದರೆ ಈ ಉಪಾಸಕ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅನ್ನುವಂಥ ಈ ಅಷ್ಟಾಂಗ ಯೋಗಗಳನ್ನು ತನ್ನ ಅನುಭವದಲ್ಲಿ ಇರಿಸಿಕೊಂಡು ಎಷ್ಟೋ ಸಲ ಸಮಾಧಿ ಸ್ಥಿತಿಗೆ ಹೋಗಿರ್ತಾನೆ.
ಆ ಸಮಾಧಿ ಸ್ಥಿತಿಗೆ ಹೋದಾಗ ಆ ಸಮಾಧಿಯ ಸಂಸ್ಕಾರ ನಿಶ್ಚಲತೆ ಎನ್ನುವಂಥದ್ದು ಅವನಿಗೆ ಅದು ಸಿದ್ಧಿಸ್ತದೆ. ಹಾಗಾಗಿ ಏನಾಗುತ್ತೆ ಕೇಳಿದರೆ ಅವನ ಚಿತ್ತಸ್ಥೈರ್ಯ ಅದು ಸಹಜವಾಗಿ ಅವನಿಗೆ ಬಂದುಬಿಡುತ್ತದೆ. ಹಾಗಾಗಿ ಇಲ್ಲಿ ಯೋಗ ಬಲ ಅಂತ ಹೇಳೋದಕ್ಕೆ ಚಿತ್ತಸ್ಥೈರ್ಯ ಅಂತ ಅರ್ಥ. ಮತ್ತು ಈ ಭ್ರೂಮಧ್ಯದಲ್ಲಿ ಪ್ರಾಣವಾಯುವನ್ನು ನಿಲ್ಲಿಸುವಂಥ ಕ್ರಮ, ಅಲ್ಲೊಂದು ಶಬ್ದ ಉಂಟು, ಭ್ರುವೋರ್ಮಧ್ಯೆ ಪ್ರಾಣಮಾವೇಶ್ಯ ಸಮ್ಯಕ್ ಅಂತ. ಅದಕ್ಕೆ ಏನು ಅಂದರೆ ಈ ಯೋಗಶಾಸ್ತ್ರದಲ್ಲಿ ಈ ವಿಚಾರ ಬರ್ತದೆ. ಪ್ರಾಣವಾಯುವನ್ನು ಈ ಭ್ರೂಮಧ್ಯದಲ್ಲಿ ನಿಲ್ಲಿಸುವಂಥ ಕ್ರಮ ಯೋಗಶಾಸ್ತ್ರದ ವಿಭೂತಿ ಪಾದದಲ್ಲಿ ಸಾಕಷ್ಟು ವಿಸ್ತಾರವಾಗಿ ವರ್ಣಿತವಾಗಿದೆ. ಅದು ಯೋಗಿಗಳು ಅನುಸರಿಸುವಂಥ ಒಂದು ತುಂಬ ಕಷ್ಟವಾದಂತಹ ವಿಚಾರ. ವೇದಾಂತಕ್ಕೆ ಇದು ತೀರಾ ಅವಶ್ಯಕತೆ ಇರುವಂತಹದ್ದೇನೂ ಅಲ್ಲ. ಕೃಷ್ಣ ಪ್ರಾಸಂಗಿಕವಾಗಿ ಆ ವಿಷಯವನ್ನು ಇಲ್ಲಿ ತಂದು ಇರಿಸಿದ್ದಾನೆ, ಹೇಳ್ತಾ ಇದ್ದಾನೆ. ಆದರೂ ಇದಕ್ಕೆ ಸ್ವಲ್ಪ ವಿವರಣೆ ಬೇಕು. ಯಾಕೆಂದರೆ ಈ ಶ್ಲೋಕ ಯೋಗಶಾಸ್ತ್ರದ ಹಿನ್ನೆಲೆಯಲ್ಲೇ ಬಂದದ್ದು. ಈ ದೇಹದ ಅವಸಾನದ ಸಂದರ್ಭದಲ್ಲಿ ಯೋಗಿ ಏನು ಮಾಡ್ತಾನೆ ಅಂದರೆ ನಿಶ್ಚಲವಾದ ಮನಸ್ಸಿನಿಂದ ಮತ್ತು ಭಕ್ತಿಯಿಂದ ಮತ್ತು ಯೋಗ ಬಲದಿಂದ ಕೂಡಿ ಪ್ರಾಣವಾಯುವನ್ನು ಭ್ರೂಮಧ್ಯದಲ್ಲಿ ನಿಲ್ಲಿಸಿ ಆತ ಇಲ್ಲಿಂದ ಭೇದಿಸಿಕೊಂಡು ತನ್ನ ದೇಹವನ್ನು ಬಿಡುತ್ತಾನೆ. ಅಷ್ಟು. ಯಾಕೆ ಭ್ರೂಮಧ್ಯದಲ್ಲಿ ನಿಲ್ಲಿಸಬೇಕು? ಇದೊಂದು ದಯವಿಟ್ಟು ಇದನ್ನು ಯಾವುದನ್ನು ಸರಿಯಾದ ಗುರುಗಳ ಮಾರ್ಗದರ್ಶನ ಇಲ್ಲದೆ ಪ್ರಾಕ್ಟೀಸ್ ಮಾಡಲಿಕ್ಕೆ ಹೋಗಬೇಡಿ ಅಂತ ಎರಡು ಕೈ ಜೋಡಿಸಿ ಹೇಳ್ತೇನೆ. ಏಕೆಂದರೆ ಉಪನ್ಯಾಸದಲ್ಲಿ ವಿಷಯವನ್ನು ನಾವು ಕೇಳುವುದು ಎರಡು ದೃಷ್ಟಿಯಿಂದ. ಕೆಲವು ವಿಷಯಗಳನ್ನು ನಮ್ಮ ಜೀವನದಲ್ಲಿ ಅನುಸರಿಸಲಿಕ್ಕೆ ಆಗಲಿ ಎನ್ನುವಂಥ ದೃಷ್ಟಿಯಿಂದ ಉಪನ್ಯಾಸವನ್ನು ಕೇಳಬೇಕು. ಮತ್ತು ಇನ್ನು ಕೆಲವು ವಿಷಯಗಳನ್ನು ಅಂಥದ್ದು ಒಂದು ವಿಷಯ ಇದೆ ಅಂತ ನಾನು ತಿಳ್ಕೊಳ್ಬೇಕು ಅಂತ ಅದರ ಕಡೆಗೆ ನಾವು ಹೆಚ್ಚು ಮುಖ ಮಾಡುವುದಕ್ಕೋಸ್ಕರ ತಿಳ್ಕೊಳ್ಬೇಕು. ಆ ವಿಷಯದ ಮಟ್ಟಿಗೆ ಉಪನ್ಯಾಸ ಕೇಳುವುದು ಅಷ್ಟರ ಮಟ್ಟಿಗೆ ಮಾತ್ರ ಉಪಕಾರ ಮಾಡುತ್ತೆ. ಏಕೆಂದರೆ ಈ ಎಲ್ಲ ವಿಷಯ ಕೃಷ್ಣ ಇಲ್ಲಿ ಹೇಳಿದ್ದು ಯೋಗಿಗಳು ಯಾವುದಕ್ಕೋಸ್ಕರ ತಮ್ಮ ಜೀವಮಾನವನ್ನೇ ತೆಯ್ತಾರೋ ಅದನ್ನು ಏನೂ ಸಾಧನೆ ಮಾಡದೇ ಇರುವಂತಹ ಅವರು ಹೇಳಿದಾಗ ಅದಕ್ಕೆ ಬೆಲೆ ಇಲ್ಲ. ಹಾಗೆ ಏನೂ ಸಾಧನೆ ಮಾಡದೇ ಇರೋರು ಕೇಳಿದಾಗಲೂ ಅದಕ್ಕೆ ಬೆಲೆ ಇಲ್ಲ. ಯಾವುದೋ ಒಂದು ಉದ್ವೇಗಕ್ಕೆ ಒಳಗಾಗಿ ನಾವು ಯಾಕೆ ಈ ಪ್ರಯತ್ನ ಮಾಡಬಾರದು ಅಂತ ಮುಂದಾಗಿಬಿಟ್ರೆ ಅದರಿಂದ ಅನುಕೂಲ ಆಗುವುದಕ್ಕಿಂತ ಅನಾನುಕೂಲ ಆಗುವುದೇ ಹೆಚ್ಚು. ಹಾಗಿದ್ರೆ ಸುಲಭವಾದ ದಾರಿ ಏನು ಅಂತ ನಮಗೊಂದು ಸಂಶಯ ಬರುತ್ತೆ. ನಾನು ನಿನ್ನೇನೂ ಈ ಸಂಶಯವನ್ನು ನಿಮ್ಮ ಮುಂದೆ ಇಟ್ಟಿದ್ದೆ, ಆ ಸಂಶಯ ಇನ್ನೂ ಗಟ್ಟಿಯಾಗಲಿ, ಆಮೇಲೆ ಮುಂದೆ ಕೃಷ್ಣ ಅದಕ್ಕೆ ಪರಿಹಾರ ಹೇಳ್ತಾನೆ ಅಂತ. ಅಲ್ಲಿವರೆಗೆ ಕಾಯಬೇಕು ನಾವು ಅಷ್ಟೇ. ಆ ಹಿನ್ನೆಲೆಯಲ್ಲಿ ನಾನು ಕೇವಲ ವಿವರಣೆಯನ್ನು ಮಾತ್ರ ಕೊಡ್ತೇನೆ, ಆದರೆ ಅನುಭವಿಸಲಿಕ್ಕೆ ಹೋಗಬೇಡಿ. ಈ ಭ್ರೂಮಧ್ಯ ಎನ್ನುವಂಥದ್ದು ಇದೊಂದು ಸಂಧಿ ಪ್ರದೇಶ. ಸಂಧಿ ಪ್ರದೇಶ ಅಂದರೆ ಎರಡು ಭಾಗಗಳು ಸೇರುವಂತಹ ಸ್ಥಳ. ಇಷ್ಟರ ಮೇಲಿನ ಜಾಗ ಅದು ಯೋಗಶಾಸ್ತ್ರದ ಪ್ರಕಾರ ಅದು ಪರಮಾತ್ಮನಿಗೆ ಸಂಬಂಧಪಟ್ಟಿದ್ದು. ಇದಕ್ಕಿಂತ ಕೆಳಗಿನದು, ಇದರೊಳಗೆ ಮತ್ತೆ ಎರಡು ಅಭಿಪ್ರಾಯ ಉಂಟು. ಕೆಲವು ಶಾಸ್ತ್ರಕಾರರ ಪ್ರಕಾರ ಭ್ರೂಮಧ್ಯಕ್ಕಿಂತ ಕೆಳಗಿನದು ಇಷ್ಟೂ ಸಹ ಪ್ರಕೃತಿಗೆ ಮಾಯೆಗೆ ಸಂಬಂಧಪಟ್ಟಿದ್ದು ಅಂತ. ಇನ್ನು ಕೆಲವು ಜನ ಶಾಸ್ತ್ರಕಾರರ ಪ್ರಕಾರ ನಾಭಿಗಿಂತ ಮೇಲಿನ ಎಲ್ಲ ಭಾಗವೂ ಪರಮಾತ್ಮನಿಗೆ ಸಂಬಂಧಪಟ್ಟಿದ್ದು, ನಾಭಿಗಿಂತ ಕೆಳಗಿನ ಎಲ್ಲ ಭಾಗವೂ ಸಹ ಮಾಯೆಗೆ ಸಂಬಂಧಪಟ್ಟಿದ್ದು ಅಂತ. ನಾನು ಶಾಸ್ತ್ರಕಾರ ಅಭಿಪ್ರಾಯವನ್ನು ಮಾತ್ರ ಹೇಳ್ತಾ ಇದ್ದೇನೆ, ನಂದು ಏನೂ ಇಲ್ಲ ಇಲ್ಲಿ. ಹೀಗೆ ಈ ಭ್ರೂಮಧ್ಯ ಎನ್ನುವಂಥದ್ದು ಇದು ಒಂದು ರೀತಿಯ ಈ ಹೊಸ್ತಿಲು ಅಂತ ಹೇಳ್ತಾರಲ್ಲ, ಬಾಗಿಲು ಇದ್ದ ಹಾಗೇನೆ. ಯಾಕೆಂದರೆ ಇಲ್ಲಿಗೆ ಹೋಗುವವರೆಗೆ ಮಹಾಸಾಧನೆ ಮಾಡಬೇಕು ಅಂತ ಯೋಗಶಾಸ್ತ್ರ ಹೇಳುತ್ತೆ. ಯಾವಾತನ ಸಾಧನೆ ಅಂದರೆ ಪ್ರಾಣವಾಯು, ಇನ್ನೂ ಮುಂದಕ್ಕೆ ಹೋಗಿ ಹೇಳಬೇಕಂದ್ರೆ ಕುಂಡಲಿನಿ, ಅದು ಇಲ್ಲಿವರೆಗೆ ಬರುವಷ್ಟು ಅಭ್ಯಾಸ ಆಗಿದೆ ಅಂದರೆ ಮತ್ತು ಮುಂದಕ್ಕೆ ಹೋಗುವುದು ಏನೂ ಕಷ್ಟ ಅಲ್ಲ, ಮುಂದಕ್ಕೆ ಅವನಿಗೆ ದಾರಿ ಬಹಳ ಸುಲಭ ಅಂತ.
ಹಾಗಾಗಿ ಈ ಭ್ರೂಮಧ್ಯ ಎನ್ನುವಂಥದ್ದು ಇದೊಂದು ಪ್ರಕಾಶದ ಪುಂಜ. ಅಲ್ಲಿ ಬಂದು ನಿಂತಾಗ ಯೋಗಿಗೆ ತನ್ನ ಸ್ವರೂಪ ಏನು ಅನ್ನೋದು ಸ್ಪಷ್ಟವಾಗಿ ಅರಿವಿಗೆ ಬರ್ತದೆಯಂತೆ. ಹಾಗಾಗಿ ಅವನು ಆ ಪ್ರಕಾಶಮಯವಾದ ಜಾಗದಲ್ಲಿ ನಿಂತು ಪ್ರಕಾಶವನ್ನೇ ಯೋಚನೆ ಮಾಡ್ತಾ ಮಾಡ್ತಾ, ದಿವ್ಯ ಪುರುಷನ್ನು ಯೋಚನೆ ಮಾಡ್ತಾ ಮಾಡ್ತಾ ಆ ಪ್ರಕಾಶವೇ ಆಗಿಬಿಡುತ್ತಾನೆ. ಮುಂದೆ ಕ್ರಮಮುಕ್ತಿ ಚತುರ್ಮುಖ ಬ್ರಹ್ಮನ ಜೊತೆಗೆ. ಇದಿಷ್ಟು ಈ ಶ್ಲೋಕದಲ್ಲಿ ನಾನು ಸ್ಥೂಲವಾಗಿ ಹೇಳಬೇಕಾದದ್ದು. ಆದರೆ ಏನು ಹೇಳಿದರೂ ಈ ಎಲ್ಲ ಶ್ಲೋಕಗಳ ಅರ್ಥ ಒಂದು ರೀತಿ ಅಪರಿಪೂರ್ಣ ಅಂತಲೇ ಅನ್ನಿಸ್ತದೆ. ಕೆಲವು ಸಲ ಹೇಳ್ತಾ ಹೋದಾಗ ಅದಕ್ಕೆ ಸಂಬಂಧಪಟ್ಟ ಅರ್ಥ ಸ್ಪಷ್ಟ ಆಗುವುದಕ್ಕಿಂತ ಸಂಶಯಗಳು ಜಾಸ್ತಿ ಆಗ್ತವೆ. ಹೇಳದೇ ಇದ್ದರೆ ಏನು ಹೇಳಲಿಲ್ಲ ಅಂತಲೂ ಎಲ್ಲೋ ಒಂದು ಕೊರಗು ಕಾಡ್ತಾ ಇರ್ತದೆ. ಹಾಗಾಗಿ ಕೃಷ್ಣನ ಹೃದ್ಗತವಾದ ಅಭಿಪ್ರಾಯವನ್ನು ವಿವರಣೆ ಮಾಡೋದಕ್ಕೆ ನಾನು ಈ ಯೋಗಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಕೆಲವು ಗ್ರಂಥಗಳನ್ನು ಆಶ್ರಯಿಸಿ ಅವುಗಳ ವಿಚಾರವನ್ನು ಮಾತ್ರ ನಿಮ್ಮ ಮುಂದೆ ಇಡ್ತೇನೆ. ಮನುಷ್ಯನ ದೇಹದಲ್ಲಿ ಸಾಮಾನ್ಯ ಜನರ ಕಣ್ಣಿಗೆ ಕಾಣಿಸದೆ ಕೇವಲ ಯೋಗಿಗಳ, ತಪಸ್ವಿಗಳ ಕಣ್ಣಿಗೆ ಮಾತ್ರ ಕಾಣಿಸುವಂತಹ 6 ಚಕ್ರಗಳಿವೆ ಅನ್ನೋದನ್ನು ಯೋಗಶಾಸ್ತ್ರ ಹೇಳುತ್ತದೆ. ಈ ಚಕ್ರಗಳು ಎಲ್ಲೆಲ್ಲಿ ಇವೆ ಅನ್ನೋದನ್ನು ಸಹ ಯೋಗಶಾಸ್ತ್ರ ಹೇಳುತ್ತದೆ. ಮೂಲಾಧಾರ ಎನ್ನುವಂಥದ್ದು ಗುದದ್ವಾರದ ಬಳಿಯಲ್ಲಿರುವಂಥ ಒಂದು ಚಕ್ರ. ಮತ್ತು ಪುನಃ ಇಲ್ಲಿ ಸಂಶಯ, ಚಕ್ರ ಅಂದ ತಕ್ಷಣ ನಮಗೆ ನಾವು ನೋಡಿದ ಯಾವುದೋ ಒಂದು ಚಕ್ರದ ಆಕಾರವೇ ನಮ್ಮ ಮುಂದೆ ಬಂದು ನಿಲ್ತದೆ. ತಪ್ಪು ತಿಳ್ಕೊಳ್ಬೇಡಿ, ನಾವು ಯಾವ ಚಕ್ರ ನೋಡಿರ್ತೀವೋ ಅದೇ ಚಕ್ರ ಆಕಾರ ನಮ್ಮ ಕಣ್ಣಿಗೆ ಬರೋದು. ನಮ್ಮ ಸಂಸ್ಕಾರ, ನಾವು ಏನು ಮಾಡಲಿಕ್ಕೆ ಬರೋದಿಲ್ಲ ಅದಕ್ಕೆ. ಆದರೆ ಯೋಗಶಾಸ್ತ್ರ ಅದನ್ನು ಚಕ್ರ ಎನ್ನುವ ಶಬ್ದದಿಂದ ಹೇಳುತ್ತದೆ. ಅದು ನಾವು ನೋಡಿದ ಚಕ್ರದ ಹಾಗೆ ಇರಬೇಕು ಅಂತಲ್ಲ. ಕೆಲವು ಹೂವಿನ ಆಕಾರದಲ್ಲಿರ್ತವೆ, ಅದಕ್ಕೆ ದಳಗಳಿರ್ತವೆ ಅಂತ ಹೇಳುತ್ತೆ ಯೋಗಶಾಸ್ತ್ರ. ಆದರೆ ಅದನ್ನು ಸ್ಥೂಲವಾಕ್ಯ ಇರುವಂಥದ್ದು ಚಕ್ರ ಎನ್ನುವಂಥ ಶಬ್ದದಿಂದ. ಹೀಗೆ ಈ ಗುದದ್ವಾರದ ಅಲ್ಲಿ ಅದರ ಮೂಲದಲ್ಲಿರುವಂಥದ್ದು ಅದಕ್ಕೆ ಮೂಲಾಧಾರ ಅಂತ ಹೆಸರು. ಹಾಗೆಯೇ ಮುಂದಕ್ಕೆ ಬಂದರೆ ಜನನೇಂದ್ರಿಯದ ಸನಿಹದಲ್ಲಿರುವಂಥದ್ದಕ್ಕೆ ಮಣಿಪೂರ ಅಂತ ಹೆಸರು. ಹಾಗೆ ಅದಕ್ಕೆ ಸ್ವಾಧಿಷ್ಠಾನ ಅಂತ ಹೆಸರು. ಹಾಗೆ ಅವು ಎರಡರ ಈ ಸರಳ ರೇಖೆ ಅಂತ ಅಂದ್ಕೊಂಡು ನೇರ ಮಧ್ಯಕ್ಕೆ ಬಂದರೆ ನಾಭಿ ಪ್ರದೇಶಕ್ಕೆ ಬಂದಾಗ ಅಲ್ಲಿರುವಂತಹದ್ದು ಮಣಿಪೂರ ಅಂತ ಹೆಸರು. ಹಾಗೆ ಅಲ್ಲಿಂದ ಮೇಲಕ್ಕೆ ಬಂದರೆ ಹೃದಯ ಸ್ಥಾನದಲ್ಲಿ ಇರುವಂತಹದ್ದಕ್ಕೆ ವಿಶುದ್ಧಿ ಚಕ್ರ ಅಂತ ಹೆಸರು, ಅನಾಹತ ಚಕ್ರ ಅಂತ ಹೆಸರು. ಹಾಗೆ ಅಲ್ಲಿಂದ ನೇರವಾಗಿ ಕಂಠಕ್ಕೆ ಬಂದಾಗ ಅದಕ್ಕೆ ವಿಶುದ್ಧಿ ಚಕ್ರ ಅಂತ ಹೆಸರು. ಹಾಗೆ ಇನ್ನು ನೇರವಾಗಿ ಮೇಲಕ್ಕೆ ಬಂದಾಗ ಈ ಭ್ರೂ ಮಧ್ಯೆಯಲ್ಲಿರುವಂಥದ್ದಕ್ಕೆ ಆಜ್ಞಾಚಕ್ರ ಅಂತ ಹೆಸರು. ಹಾಗೆ ಇದು 6 ಚಕ್ರಗಳು. ಇನ್ನೂ ಮೇಲಕ್ಕೆ ಬಂದರೆ ಇನ್ನೊಂದು ಚಕ್ರ ಉಂಟು, ಅದರ ಹೆಸರು ಸಹಸ್ರಾರ ಅಂತ. ಅದನ್ನು ಸಹಸ್ರದಳ ಕಮಲ ಅಂತಲೂ ಯೋಗಶಾಸ್ತ್ರ ಕರೀತದೆ. ಇಲ್ಲಿ ನಾನು ಮೊದಲೇ ಒಂದು ಹೇಳಿದ್ದೇನೆ, ಯೋಗಿಗಳ ಕಣ್ಣಿಗೆ ಮಾತ್ರ ಕಾಣುವಂಥವುಗಳಿಗೂ ಹೊರತು ಮನುಷ್ಯರ ಕಣ್ಣಿಗೆ ಕಾಣಿಸುವಂಥವುಗಳಲ್ಲ. ಹಾಗೆ ಕಾಣಿಸುವಂತಿದ್ದರೆ ಮನುಷ್ಯನ ದೇಹವನ್ನು ಆಪರೇಷನ್ ಮಾಡುವಂಥ ವೈದ್ಯರುಗಳಿಗೆಲ್ಲ ಈ ಚಕ್ರಗಳು ಕಣ್ಣಿಗೆ ಕಾಣಬೇಕಾಗಿತ್ತು. ಆದರೆ ಹಾಗೆ ಇಲ್ಲ. ಅದಕ್ಕೋಸ್ಕರ ಹೇಳಿದೆ ಯೋಗಿಗಳ ಕಣ್ಣಿಗೆ ಮಾತ್ರ ಕಾಣುವಂಥದ್ದು ಅದು ಅಂತ. ಎಷ್ಟೋ ಸಲ ಡಾಕ್ಟ್ರ್ ಈ ಗ್ಲ್ಯಾಂಡನ್ನು ಕಿತ್ತಾಕ್ಬಿಡೋಣ ಅಂತ ಹೇಳ್ತಾರೆ, ಅವ್ರ ಭಾಷೆಯಲ್ಲಿ ಗ್ಲ್ಯಾಂಡ್, ಆದರೆ ಯೋಗಶಾಸ್ತ್ರದ ದೃಷ್ಟಿಯಲ್ಲಿ ಅದು ಚಕ್ರ ಅಂತ ಅಲ್ವಾ. ಆ ಹಿನ್ನೆಲೆಯಲ್ಲಿ ಈ ಒಂದೊಂದು ಚಕ್ರದಲ್ಲೂ ಸಹ ಮತ್ತೆ ಒಂದೊಂದು ತತ್ವಗಳಿವೆ. ಮೂಲಾಧಾರ ಚಕ್ರದಲ್ಲಿ ಪೃಥಿವೀ ತತ್ವ, ಹಾಗೆ ಸ್ವಾಧಿಷ್ಠಾನ ಚಕ್ರದಲ್ಲಿ ಅಗ್ನಿ ತತ್ವ, ಹಾಗೆ ಮಣಿಪೂರ ತತ್ವದಲ್ಲಿ ಜಲತತ್ವ, ಅಲ್ಲಿಂದ ಮೇಲಕ್ಕೆ ಬಂದರೆ ಅನಾಹತದಲ್ಲಿ ವಾಯುತತ್ವ, ಅಲ್ಲಿಂದ ಮೇಲಕ್ಕೆ ಬಂದರೆ ವಿಶುದ್ಧಿ ಚಕ್ರದಲ್ಲಿ ಆಕಾಶ ತತ್ವ, ಇನ್ನು ಮೇಲಕ್ಕೆ ಬಂದರೆ ಆಜ್ಞಾಚಕ್ರದಲ್ಲಿ ಮನಸ್ತತ್ವ. ಹೀಗೆ ಅಲ್ಲಿ ಏನು ಹೇಳಿದಂಗಾಯಿತು, ಈ ಒಂದೊಂದು ಚಕ್ರದಲ್ಲೂ ಸಹ ಪಂಚಭೂತಗಳು, ಜೊತೆಯಲ್ಲಿ ಮನಸ್ಸು ಎನ್ನುವಂತಹದ್ದು. ಅಷ್ಟೇ ಅಲ್ಲ, ಈ ಎರಡೆರಡು ಚಕ್ರಗಳನ್ನು ಸೇರಿಸಿ ಇನ್ನೊಂದು ಹೆಸರು ಉಂಟು ಮತ್ತೆ ಪುನಃ. ಮೂಲಾಧಾರ ಮತ್ತು ಸ್ವಾಧಿಷ್ಠಾನ ಈ 2 ಚಕ್ರಗಳನ್ನು ಸೇರಿಸಿ ಇದಕ್ಕೆ ರುದ್ರಗ್ರಂಥಿ ಅಂತ ಹೆಸರು.
ನನಗಿಂತ ಹೆಚ್ಚು ನಿಮಗೆ ಈ ಶಬ್ದ ಪರಿಚಯ ಉಂಟು, ಲಲಿತಾ ಸಹಸ್ರನಾಮ ಪಾರಾಯಣ ಮಾಡೋರು ಇದ್ದೀರಿ ನೀವಿಲ್ಲಿ. ಹಾಗೆ ಮಣಿಪುರ ಮತ್ತು ಅನಾಹತ ಈ ಎರಡನ್ನು ಸೇರಿಸಿದಾಗ ಅದಕ್ಕೆ ವಿಷ್ಣು ಗ್ರಂಥಿ ಅಂತ ಹೆಸರು, ಅಲ್ಲ ಬ್ರಹ್ಮಗ್ರಂಥಿ ಅಂತ ಹೆಸರು. ಹಾಗೆ ಆಜ್ಞಾ ಮತ್ತು ಈ ವಿಶುದ್ಧಿ ಮತ್ತು ಆಜ್ಞಾ ಈ ಎರಡು ಚಕ್ರಗಳನ್ನು ಸೇರಿಸಿದಾಗ ಈ ಎರಡು ಚಕ್ರಗಳ ಈ ಸ್ಥಾನಕ್ಕೆ ಇದಕ್ಕೆ ಬ್ರಹ್ಮಗ್ರಂಥಿ ಅಂತ ಹೆಸರು. ಬ್ರಹ್ಮಗ್ರಂಥಿ ವಿಭೇದಿನಿ. ಇದಿಷ್ಟು ಮನುಷ್ಯನ ದೇಹದಲ್ಲಿ ಇರುವಂತಹ ಯೋಗಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಈ ಚಕ್ರಗಳು. ಮತ್ತು ಈ ಸಾಧಕನಾದವನು, ಯೋಗಿಯಾದವನು ತನಗೆ ಮರಣಕಾಲ ಬಂದಿದೆ ಅಂತ ಗೊತ್ತಾದಾಗ ಆತ ಪದ್ಮಾಸನಾರೂಢನಾಗಿ ಇರ್ತಾನೆ. ಹಾಗೆ ಪದ್ಮಾಸನಾರೂಢನಾಗಿ ಕುಳಿತು ತನ್ನ ಗುದದ್ವಾರವನ್ನು ನಿಯಂತ್ರಣ ಮಾಡ್ತಾನೆ. ಅದಾದ ಮೇಲೆ ಆತ ಪ್ರಾಣಾಯಾಮಕ್ಕೆ ತೊಡಗುತ್ತಾನೆ. ಯಾಕೆ ಪ್ರಾಣಾಯಾಮಕ್ಕೆ ತೊಡಗುವಾಗ ಗುದದ್ವಾರವನ್ನು ನಿಯಂತ್ರಣ ಮಾಡ್ತಾನೆ ಅಂದರೆ, ಕೆಲವು ಸಲ ಈ ಕುಂಭಕ ಪ್ರಾಣಾಯಾಮ, ಕುಂಭಕ ಅಂದರೆ ಒಳಗೆ ವಾಯುವನ್ನು ಶೇಖರಿಸಿ ಇಡುವಂಥದ್ದು, ಅದನ್ನು ಅಂತಃಕುಂಭಕ ಅಂತ ಸ್ಪಷ್ಟ ಶಬ್ದದಿಂದ ಹೇಳ್ತಾರೆ. ಹಾಗೆ ಶೇಖರಿಸಿ ಇಟ್ಟಾಗ ವಾಯುವಿನ ಒತ್ತಡದಿಂದ ಕಣ್ಣಿನ ಮೂಲಕವೋ ಮೂಗಿನ ಮೂಲಕವೋ ಕಿವಿಯ ಮೂಲಕವೋ ಅಥವಾ ಕೆಳಗಡೆಯಿಂದ ಗುದದ್ವಾರದ ಮೂಲಕವೋ ವಾಯು ಹೊರಟು ಹೋಗಿ ಬಿಡುತ್ತದೆ. ಹಾಗೆ ಹೋದರೆ ಅವನ ಯೋಗ ಸಾಧನೆ ಮುಂದುವರಿಯುವುದಿಲ್ಲ. ಅದಕ್ಕೋಸ್ಕರ ವಿಶೇಷವಾಗಿ ಆ ಗುದದ್ವಾರಕ್ಕೆ ಸರಿಯಾಗಿ ತನ್ನ ಹಿಮ್ಮಡಿಯನ್ನು ಸೇರಿಸಿ ಆತ ಕುಳಿತು ಅದಕ್ಕೆ ಸಂಬಂಧಪಟ್ಟಂಥ ಆಸನಗಳನ್ನು ಬದಲಾವಣೆ ಮಾಡಿಕೊಂಡು ಪ್ರಾಣಾಯಾಮದಲ್ಲಿ ತೊಡಗ್ತಾನೆ. ಪ್ರಾಣಾಯಾಮದಲ್ಲಿ ತೊಡಗಿದಾಗ ಏನಾಗುತ್ತೆ ಅಂದರೆ, ಆ ಪ್ರಾಣವಾಯು ಒಳಗೆ ಕುಂಭಕ ಮಾಡಿದಾಗ ಪ್ರಾಣವಾಯು ಕೆಳಕ್ಕೆ ಹೋಗಿ ಹೋಗಿ ಸ್ವಾಧಿಷ್ಠಾನ ಚಕ್ರದಲ್ಲಿರುವಂಥದ್ದು ಅಗ್ನಿತತ್ವ ಅಂತ ಈಗ ತಾನೇ ನಾನು ಹೇಳಿದೆ. ಅದರ ಪಕ್ಕದಲ್ಲಿಯೇ ಕೆಳಗಡೆ ಇರುವಂಥದ್ದು ಮೂಲಾಧಾರ ಚಕ್ರ. ಯಾವಾಗ ಗಾಳಿ ಹೊರಗಡೆಯಿಂದ ಹೀಗೆ ತುಂಬುತ್ತಾ ಇರುತ್ತೋ ಆಗ ಆ ಸ್ವಾಧಿಷ್ಠಾನ ಚಕ್ರದಲ್ಲಿರುವಂಥ ಅಗ್ನಿತತ್ವ ಭುಗು 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 ಅಂತ ಉರಿಯೋದಕ್ಕೆ ಪ್ರಾರಂಭ ಆಗುತ್ತೆ. ಯಾವಾಗ ಆ ಸ್ವಾಧಿಷ್ಠಾನ ಚಕ್ರದ ಅಗ್ನಿತತ್ವ ಉರಿಯೋದಕ್ಕೆ ಪ್ರಾರಂಭ ಆಗುತ್ತೋ ಮೇಲಿರುವಂಥ ಮಣಿಪುರ ಚಕ್ರದಲ್ಲಿರುವಂಥ ಜಲತತ್ವದ ಜಲ ಪೂರ್ತಿ ಅದು ಒಣಗಿ ಹೋಗಿಬಿಡುತ್ತೆ. ಆಗ ಏನಾಗುತ್ತೆ ಅಂದರೆ, ಅಲ್ಲಿಯವರೆಗೂ ಈ ಸಹಸ್ರಾರದಿಂದ ಸುಷುಮ್ನಾ ನಾಡಿಯ ಮೂಲಕ ಹರಿತಾ ಇರುವಂಥ ಅಮೃತ ದ್ರವ ಒಳಗಡೆ ಸ್ವಾಧಿಷ್ಠಾನ ಚಕ್ರದ ಈ ಅಗ್ನಿಯ ಜ್ವಾಲೆಯಿಂದಾಗಿ ಕಬಳಿಸಲ್ಪಡುತ್ತೆ. ಅಂದರೆ ಒಂದು ತೊಟ್ಟೂ ಸಹ ಕೆಳಕ್ಕೆ ಹೋಗುವುದಿಲ್ಲ. ಆಗ ಆ ಮೂಲಾಧಾರ ಚಕ್ರದಲ್ಲಿ ಸುಷುಮ್ನಾ ನಾಡಿಯ ಅಡಿಯಲ್ಲಿ ಸರ್ಪಾಕಾರವಾಗಿ ಕುಳಿತಂತಹ ಕುಂಡಲಿನಿ ಎನ್ನುವಂತಹ ಶಕ್ತಿ ತನಗೆ ಮೇಲಿನಿಂದ ಬರುವಂಥ ಆಹಾರ ಬರದೇ ಇದ್ದಾಗ ಅದು ಜಾಗೃತವಾಗುತ್ತೆ. ಹಾಗೆ ಹುಡುಕಿಕೊಂಡು ನೇರವಾಗಿ ಅದು ಈ ಸುಷುಮ್ನಾ ನಾಡಿಯ ಮೂಲಕ ನೇರವಾಗಿ ಈವರೆಗೆ ತನಗೆ ಯಾವ ಆಹಾರ ಎಲ್ಲಿಂದ ಬರ್ತಿತ್ತೋ ಆ ಆಹಾರದ ಮೂಲವನ್ನು ಅಂದರೆ ಸಹಸ್ರಾರ ನಾಡಿಯನ್ನು ಹುಡುಕೊಂಡು ಬರುತ್ತೆ. ಅಲ್ಲಿ ಬಂದು ಆ ನಾಡಿಯನ್ನು ಅದು ಕಚ್ಚುತ್ತದೆ ಅಂತ. ಆ ನಾಡಿ ಅದೇ ಕುಂಡಲಿನಿಯೇ ಶಕ್ತಿ, ಮತ್ತು ಈ ಸಹಸ್ರದಳವೇ ಪರಮಾತ್ಮ, ಅದೇ ಶಿವ ಶಿವೆಯರ ಐಕ್ಯ. ಯೋಗಶಾಸ್ತ್ರದ ಪ್ರಕಾರ ಅದೇ ಮೋಕ್ಷ. ಈ ಹಿನ್ನೆಲೆಯಲ್ಲಿ ಸಾಧಕನಾದವನು ಮರಣಕಾಲದಲ್ಲಿ ಹೀಗೆ ಮಾಡ್ತಾ ಆ ಕುಂಡಲಿನಿ ಶಕ್ತಿಯನ್ನು ಜಾಗೃತಗೊಳಿಸಿ ಮೇಲಕ್ಕೆ ತಂದು ಇಲ್ಲಿ ನಿಲ್ಲಿಸಿ ಮತ್ತೆ ಸಾಧ್ಯವಾದರೆ ಇಲ್ಲಿಗೂ ಸಹ ಕಳಿಸಿ ಆತ ತನ್ನ ದೇಹವನ್ನು ಬಿಡುತ್ತಾನೆ. ಇಷ್ಟು ಯೋಗಶಾಸ್ತ್ರದ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟಿದ್ದು. ಲಲಿತಾ ಸಹಸ್ರನಾಮದಲ್ಲಿ ಈ ಮಾತು ಬರುತ್ತೆ, ಸೌಂದರ್ಯ ಲಹರಿಯಲ್ಲೂ ಈ ಮಾತು ಬರುತ್ತೆ. ಮಹೀಂ ಮೂಲಾಧಾರೆ ಕಮಪಿ ಮಣಿಪೂರೇ ಹುತವಹಂ ಸ್ಥಿತಂ ಸ್ವಾಧಿಷ್ಠಾನೆ ಹೃದಿ ಮರುತಮಾಕಾಶಮುಪರಿ ಮನೋಪಿ ಭ್ರೂಮಧ್ಯೆ ಸಕಲಮಪಿ ಭಿತ್ವಾ ಕುಲಪಥಂ ಸಹಸ್ರಾರೇ ಪದ್ಮೆ
ಸಹ ರಹಸಿ ಪತ್ಯಾ ವಿಹರಸೆ. ಕುಂಡಲಿನಿ ಶಕ್ತಿ ಮೇಲ್ಮುಖವಾಗಿ ಹರಿದೆ ಬಂದು ಸಹಸ್ರದಳದಲ್ಲಿ ಒಂದಾಗುವುದನ್ನು ಈ ಶ್ಲೋಕ ಹೇಳುತ್ತೆ. ಇದು ಆರೋಹಣ ಕ್ರಮ. ಇದಾದ ಮೇಲೆ ಒಮ್ಮೆ ಕಚ್ಚಿ ಮತ್ತು ಪುನಃ ಆ ಕುಂಡಲಿನಿ ಶಕ್ತಿ ಅದು ಕೆಳಕ್ಕೆ ಹರಿದು ಹೋಗಿಬಿಡುತ್ತದೆ. ಅದನ್ನು ಮುಂದಿನ ಶ್ಲೋಕ ಹೇಳುತ್ತೆ. ಸುಧಾಧಾರಾಸಾರೈ ಚರಣಯುಗಲಾಂತರ್ವಿಗಲಿತೈ ಪ್ರಪಂಚಂ ಸಿಂಚಂತಿ ಪುನರಪಿ ಮಾಮ್ನಾಯ ಮಹಸಃ ಅವಾಪ್ಯ ಸ್ವಾಂ ಭೂಮಿಂ ಭುಜಗನಿಭಮಧ್ಯುಷ್ಠವಲಯಂ ಸಮಾತ್ಮಾನಂ ಕೃತ್ವಾ ಸ್ವಪಿಷಿ ಕುಲಕುಂಡೇ ಕುಹರಿಣಿ. ಕುಲಕುಂಡೇ ಮೂಲಾಧಾರ ಹೋಗಿ ನೀನು ಸೇರ್ಕೊಳ್ತೀಯ ಮತ್ತೆ ಅಂತ. ಹೀಗೆ ಈ ಆರೋಹಣ ಅವರೋಹಣ ಈ ಕ್ರಮವನ್ನು ಯೋಗಶಾಸ್ತ್ರ, ತಂತ್ರಶಾಸ್ತ್ರ ಎಲ್ಲ ಶಾಸ್ತ್ರಗಳು ವರ್ಣನೆ ಮಾಡ್ತವೆ. ಆ ಹಿನ್ನೆಲೆಯಲ್ಲಿ ಕೃಷ್ಣ ಪ್ರಯಾಣ ಕಾಲದಲ್ಲಿ ಉಪಾಸಕ ಯೋಗಿ ಹೇಗೆ ತನ್ನ ದೇಹವನ್ನು ಬಿಡ್ತಾನೆ ಅನ್ನೋದನ್ನು ಈ ಶ್ಲೋಕದ ಮೂಲಕ ನಮಗೆ ತಿಳಿಸಿಕೊಡ್ತಾನೆ. ಅದಾದ ಮೇಲೆ ಮತ್ತೆ ಮುಂದಿನ 11ನೆಯ ಶ್ಲೋಕ. ಯದಕ್ಷರಂ ವೇದವಿದೋ ವದಂತಿ ವಿಶಂತಿ ಯದ್ಯತಯೋ ವೀತರಾಗಾಃ ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ತತ್ತೇ ಪದಂ ಸಂಗ್ರಹೇಣ ಪ್ರವಕ್ಷ್ಯೇ. ಇದು ಗೀತೆಯಲ್ಲಿ ಕೃಷ್ಣ ಹೇಳಿದಂಥ ಶ್ಲೋಕ. ಈ ಶ್ಲೋಕಕ್ಕೆ ಪ್ರಾಯಶಃ ಉಪನಿಷತ್ತೇ ಮೂಲ ಆಗಿರಬೇಕು ಅಂತ ಬಹಳಷ್ಟು ಜನ ವ್ಯಾಖ್ಯಾನಕಾರರು ಅಭಿಪ್ರಾಯ ಪಡ್ತಾರೆ. ಕಠೋಪನಿಷತ್ತಿನಲ್ಲಿ ಒಂದು ಮಂತ್ರ ಉಂಟು. ಆ ಮಂತ್ರದ ಸ್ವರೂಪವು ಹೀಗೆ ಉಂಟು. ಅಲ್ಲಿ ಏನು ಉಂಟು ಅಂದರೆ, ಸರ್ವೇ ವೇದಾ ಯತ್ಪದಮಾಮನಂತಿ ತಪಾಂಸಿ ಸರ್ವಾಣಿ ಚ ಯದ್ವದಂತಿ ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ತತ್ತೇ ಪದಂ ಸಂಗ್ರಹೇಣ ಬ್ರವೀಮ್ಯೋಮಿತ್ಯೇತತ್. ಓಂ ಇತ್ಯೇತತ್. ಇಲ್ಲೂ ಕೃಷ್ಣ ಅದನ್ನು ಹೇಳ್ತಾನೆ ಯದಕ್ಷರಂ ಅಂತ. ಅಲ್ಲಿ ಉಪನಿಷತ್ತು ಹೇಳುತ್ತೆ ಓಂ ಇತ್ಯೇತತ್. ಅಂದರೆ ಈ ಅಕ್ಷರದ ಅಂದರೆ ಓಂಕಾರಕ್ಕೆ ಸಂಬಂಧಪಟ್ಟಂಥ ವಿಚಾರವನ್ನು ಕೃಷ್ಣ ಈ ಶ್ಲೋಕದಲ್ಲಿ ತಿಳಿಸಿಕೊಡ್ತಾನೆ. ಇದರ ಶಬ್ದಶಃ ಅರ್ಥ ಏನು ಶ್ಲೋಕದ್ದು ಅಂದರೆ, ಯಾವ ಪದವನ್ನು, ಪದ ಅಂದರೆ ಕನ್ನಡದ ಪದ ಅಲ್ಲ, ಪದ ಅಂದರೆ ಪದನೀಯಂ, ಹೋಗಿ ಸೇರುವುದಕ್ಕೆ ಯೋಗ್ಯವಾದದ್ದು ಅಂತ ಅರ್ಥ. ಹಾಗಾಗಿ ಸ್ಥಾನ ಅಂತ ಅರ್ಥ. ಆ ಸ್ಥಾನ ಎಂಥದ್ದು ಅಂದರೆ ಅವಿನಾಶಿಯಾದದ್ದರಿಂದ ಅದೊಂದು ಶಾಶ್ವತವಾದ ಸ್ಥಾನ. ಅದನ್ನು ಅಕ್ಷರ ಅಂದರೆ ನಾಶ ಇಲ್ಲದ್ದು ಅಂತ ವೇದವಿದರು ಹೇಳ್ತಾರೆ. ಇದು ಒಂದು. ಮತ್ತು ರಾಗರಹಿತರಾದಂಥ ಯತಿಗಳು ಸಮ್ಯಕ್ ದರ್ಶನವನ್ನು ಪಡೆದವರಾಗಿ ಯಾವುದನ್ನು ಪ್ರವೇಶಿಸುವವರೋ, ಯಾವುದನ್ನು ತಿಳಿಯಲು ಬಯಸತಕ್ಕವರು ಗುರುವಿನ ಬಳಿಗೆ ಹೋಗಿ ಗುರು ಶುಶ್ರೂಷಾದಿ ಬ್ರಹ್ಮಚರ್ಯಾದಿ ವ್ರತವನ್ನು ಪಾಲಿಸುವರೋ ಆ ಪದವನ್ನು ಅಂದರೆ ಹೊಂದಲು ಯೋಗ್ಯವಾದ ಸ್ಥಾನವನ್ನು ನಿನಗೆ ನಾನು ಸಂಕ್ಷೇಪವಾಗಿ ತಿಳಿಸಿಕೊಡ್ತೇನೆ. ಇದಿಷ್ಟು ಈ ಶ್ಲೋಕದ ತಾತ್ಪರ್ಯ. ಇಲ್ಲಿಂದ 3 ಶ್ಲೋಕಗಳಲ್ಲಿ ಕೃಷ್ಣ ಓಂಕಾರದ ಬಗ್ಗೆ ಅಂದರೆ ಪ್ರಣವದ ಬಗ್ಗೆ ತಿಳಿಸಿಕೊಡ್ತಾನೆ. ಏನು ಹೇಳ್ತಾನೆ ಅಂದರೆ, ಈ ಶ್ಲೋಕದಲ್ಲಿ ಅಕ್ಷರ, ಪದ ಎನ್ನುವಂತಹ ಶಬ್ದಗಳಿಗೆ ಅರ್ಥ ಏನು ಅಂದರೆ ಓಂ ಅಂತ ಅರ್ಥ. ಓಂಕಾರಕ್ಕೆ ಅಕ್ಷರ ಅಂತಲೂ ಕರೀತಾರೆ, ಪದ ಅಂತಲೂ ಕರೀತಾರೆ. ಮತ್ತು ಈ ಓಂ ಎನ್ನುವಂಥ ಶಬ್ದ ಏನುಂಟಲ್ಲ, ಅದರ ಅರ್ಥವಾದ ಪರಬ್ರಹ್ಮ ಎನ್ನುವಂಥ ಅರ್ಥವೂ ಉಂಟು. ಅಷ್ಟೇ ಅಲ್ಲ, ಈ ಪ್ರಣವೋಪಾಸನೆ ಅಂದರೆ ಓಂಕಾರವನ್ನೇ ಕುರಿತು ಉಪಾಸನೆ ಮಾಡುವಂಥದ್ದು ಯಾತಕ್ಕಾಗಿ ಅಂದರೆ ಕ್ರಮ ಮುಕ್ತಿಗಾಗಿ ಅಂತ. ಕ್ರಮ ಮುಕ್ತಿಗಾಗಿ ಅಂದರೆ ಇಲ್ಲೊಂದು ಸಣ್ಣ ಸಂಶಯ ಬರ್ತದೆ ನಮಗೆ. ಹಾಗಿದ್ರೆ ಮುಕ್ತಿಯಲ್ಲಿ ಎಷ್ಟು ತರಹದ ಮುಕ್ತಿಗಳಿವೆ ಅಂತ ಉಪನಿಷತ್ತುಗಳು ಹೇಳುವ ಹಾಗೆ ಮುಕ್ತಿ 2 ತರಹದಲ್ಲಿ. ಒಂದು ಸದ್ಯೋಮುಕ್ತಿ. ಸದ್ಯೋಮುಕ್ತಿ ಅಂದರೆ ಈ ದೇಹ ಇರುವಾಗಲೇ ಮುಕ್ತನಾಗಿ ಬಿಡ್ತಾನೆ, ಅವನನ್ನು ಜೀವನ್ಮುಕ್ತ ಅಂತಲೂ ಕರೀತಾರೆ ಅಂತ.
ಇದು ಒಂದು. ಅಂದರೆ ಅವನು ಜ್ಞಾನಿ, ಅವನಿಗೆ ಯಾವುದೇ ರೀತಿಯ ಪ್ರಯಾಣ ಇಲ್ಲವೇ ಇಲ್ಲ. ಅತ್ರ ಬ್ರಹ್ಮ ಸಮಶ್ಯನುತೆ, ಇಲ್ಲಿಯೇ ಆತ ಬ್ರಹ್ಮವಾಗಿ ಬಿಟ್ಟಿರ್ತಾನೆ ಅಷ್ಟೆ. ಇನ್ನು ಕ್ರಮಮುಕ್ತಿ ಅಂತ. ಕ್ರಮಮುಕ್ತಿ ಅಂದರೆ ಇದೇ, ಈ ತನ್ನ ಆರಾಧ್ಯವಾದಂತಹ ದೈವದ ಉಪಾಸನೆಯನ್ನು ಮಾಡ್ತಾ ಮಾಡ್ತಾ ಅದರ ಚಿಂತನೆಯೊಂದಿಗೆ ಆತ ದೇಹವನ್ನು ಬಿಡ್ತಾನೆ. ದೇಹ ಬಿಟ್ಟಾದ ಮೇಲೆ ಆತ ಉತ್ತರಾಯಣಾದಿ ಮಾರ್ಗಗಳ ಮೂಲಕ ಬ್ರಹ್ಮಲೋಕವನ್ನು ಸೇರ್ತಾನೆ. ಅಲ್ಲಿ ಬ್ರಹ್ಮನೊಂದಿಗೆ ಮತ್ತೆ ಪುನಃ ಅಂದರೆ ಚತುರ್ಮುಖ ಬ್ರಹ್ಮನೊಂದಿಗೆ ಬ್ರಹ್ಮ ಚಿಂತನೆಯನ್ನು ಮಾಡ್ತಾನೆ. ಹಾಗೆ ಬ್ರಹ್ಮಚಿಂತನೆ ಮಾಡಿದಾಗ ಅವನ ಚಿಂತನೆ ಪರಿಪಕ್ವವಾಗಿದ್ದಿದ್ದರೆ ಚತುರ್ಮುಖನೊಂದಿಗೆ ಅವನಿಗೆ ಮೋಕ್ಷ. ಇದಕ್ಕೆ ಕ್ರಮಮುಕ್ತಿ ಅಂತ ಹೆಸರು. ಚಿಂತನೆ ಪರಿಪಕ್ವವಾಗಿ ಇಲ್ಲದೇ ಇದ್ದರೆ ಆ ಕಲ್ಪ ಮುಗಿತಾ ಇದ್ದ ಹಾಗೆ ಅವನು ಮತ್ತೆ ಪುನಃ ವಾಪಸ್ಸು ಬರ್ತಾನೆ. ಇದನ್ನು ಉಪನಿಷತ್ತು ನಮಗೆ ಈ ರೀತಿಯಲ್ಲಿ ತಿಳಿಸಿಕೊಡ್ತದೆ. ಆ ವಿಷಯವನ್ನು ಕೃಷ್ಣ ಇಲ್ಲಿ ನಮಗೆ ತಿಳಿಸಿಕೊಡ್ತಾನೆ. ಯದಕ್ಷರಂ ವೇದವಿದೋ ವದಂತಿ ವಿಶಂತಿ ಯದ್ಯತಯೋ ವೀತರಾಗಾಃ ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ತತ್ತೇ ಪದಂ ಸಂಗ್ರಹೇಣ ಪ್ರವಕ್ಷ್ಯೇ, ಸಂಕ್ಷೇಪವಾಗಿ ಹೇಳ್ತೇನೆ ಅಂತ. ಇಲ್ಲೊಂದು ಸ್ವಲ್ಪ ವಿವರಣೆಯನ್ನು ನಾನು ಕೊಡಬೇಕು. ಪರಮಾತ್ಮನಿಗೆ ಹಲವು ನಾಮಗಳು, ಹಲವು ರೂಪಗಳು. ರಾಮ, ಕೃಷ್ಣ, ಶಿವ ಇವೆಲ್ಲವೂ ಸಹ ಮಾಯೆಯಿಂದಾಗಿ ಕಾಣ್ತಾ ಇರುವಂತಹ ಅವನ ಸಗುಣ ರೂಪಗಳು, ಹಾಗೆ ಸಗುಣ ನಾಮಗಳು. ಈ ಎಲ್ಲ ಹೆಸರೂ ಸಹ ಸ್ಮರಣೆ ಮಾಡೋದಕ್ಕೆ ಯೋಗ್ಯವಾದವುಗಳೇ, ಅದ್ರ ಬಗ್ಗೆ ಸಂಶಯನೇ ಇಲ್ಲ. ಸ್ಮರಣೆ ಮಾಡಲಿಕ್ಕೆ ಯೋಗ್ಯವಾದವುಗಳು ಇವು. ಆದರೆ ಇವೆಲ್ಲವೂ ಸಹ ಆ ಪರಮಾತ್ಮನ ಏಕದೇಶ ಸ್ವರೂಪವನ್ನು ನಮಗೆ ತಿಳಿಸಿಕೊಡ್ತವೆ. ಈ ಉದಾಹರಣೆಗೆ ರಾಮ ಅಂದ ತಕ್ಷಣ ನಮಗೆ ಅವನ ಮೂಲ ಸ್ವರೂಪ ಕಲ್ಪನೆಗೆ ಬರುವುದಿಲ್ಲ. ಇವನು ದಶರಥನ ಮಗ, ಕೌಸಲ್ಯ ಮಗ, ಸೀತೆಯ ಗಂಡ, ಜನಕನ ಅಳಿಯ, ಹೀಗೆ ಎಲ್ಲ ಅವನ ಮೇಲೆ ನಾವು ಆರೋಪ ಮಾಡ್ತಾ ಹೋಗ್ತೇವೆ. ಹಾಗಾಗಿ ಇವು ಸಗುಣ ರೂಪವಾದ್ದರಿಂದ ಅವನ ನಿಜವಾದ ರೂಪ ಚೈತನ್ಯ ಸ್ವರೂಪ ಅನ್ನೋದನ್ನು ನಾವು ಮರೆತು ಈ ಸಗುಣ ರೂಪಕ್ಕೇ ನಾವು ಗಂಟು ಬಿದ್ದು ಬಿಡ್ತೇವಲ್ಲ. ಹಾಗಾಗಿ ಅವನ ಏಕದೇಶದ ರೂಪವನ್ನು ಮಾತ್ರ ಈ ಹೆಸರು ನಮಗೆ ತಿಳಿಸಿಕೊಡುತ್ತೆ. ಕೃಷ್ಣ ಅಂದಾಗಲೂ ಹಾಗೆ ನಮಗಾಗೋ ತೊಂದರೆ. ವಸುದೇವ ದೇವಕಿಯರ ಮಗ ಅಂತ ಮೊನ್ನೆ ಯಾರೋ ಒಬ್ಬರು ಹಿರಿಯರು ಕೇಳಿದರು ಹೀಗೆ ಅಂತ. ಆದರೆ ನಾನು ಹೇಳಿದ್ದೇನೆ, ಇಲ್ಲಿ ಕೃಷ್ಣ ಅಲ್ಲಿ ಎಲ್ಲೆಲ್ಲಿ ಮಾಮ್ ಅಂತ ಹೇಳ್ತಾನೋ ಅವನು, ಅಲ್ಲಿ ಎಲ್ಲ ಕಡೆಗೂ ವಸುದೇವ ದೇವಕಿಯರ ಮಗನಾದ ಕೃಷ್ಣ ಅಂತ ಅರ್ಥ ಅಲ್ಲ, ಪರಬ್ರಹ್ಮಸ್ವರೂಪಿಯಾದ ನಾನು ಅಂತ. ಆಚಾರ್ಯ ಶಂಕರರು ಅದಕ್ಕೆ ಭಾಷ್ಯದ ಪ್ರಾರಂಭದಲ್ಲಿ ಅವತರಣಿಕೆಯಲ್ಲಿ ಬಹಳ ಸುಂದರವಾಗಿ ಬರೆದಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಾನು ಅದನ್ನು ಪೀಠಿಕೆಯಲ್ಲಿ ಹೇಳಿದ್ದೇನೆ, ಭಗವದ್ ಆವೇಶ ಭರಿತನಾಗಿ ಹೇಳಿದ್ದಾನೆ ಎನ್ನುವ ಶಬ್ದವನ್ನು ಹೇಳಿದ್ದೇನೆ. ಅಂದರೆ ತನ್ನ ಮೂಲ ನೆಲೆಯಲ್ಲಿ ನಿಂತು ಕೃಷ್ಣ ಹೇಳಿದ್ದಾನೆ ಹೀಗೆ ಅಂತ. ಹಾಗಾಗಿ ಈ ಕೃಷ್ಣ, ರಾಮ, ಶಿವ ಎನ್ನುವಂಥ ಎಲ್ಲ ಹೆಸರುಗಳು ಸಹ ಭಗವಂತನ ಏಕದೇಶ ಸ್ವರೂಪವನ್ನು ಮಾತ್ರ ಸೂಚಿಸ್ತವೆ ಅಷ್ಟೇ ಹೊರತೂ ಸಹ ಅವನ ಆ ಸರ್ವಾಂಶಗಳನ್ನು ನಮಗೆ ತಿಳಿಸಿಕೊಡೋದಿಲ್ಲ. ಆದ್ದರಿಂದ ಅವನ ಸಂಪೂರ್ಣ ರೂಪವನ್ನು ತಿಳಿಸಿಕೊಡುವಂತಹ ಒಂದು ನಾಮ ನಮಗೆ ಬೇಕು, ಹೆಸರು ನಮಗೆ ಬೇಕು. ಅಂತಹ ಹೆಸರು ಯಾವುದಾದ್ರು ಇದೆಯಾ ಅಂದರೆ ಶಾಸ್ತ್ರ ಹೇಳುತ್ತೆ, ಇದೆ, ಒಂದು ಹೆಸರಿದೆ. ಅದು ಏನು ಅಂದರೆ ಅದು ಆ ಎಲ್ಲ ನಾಮಗಳಲ್ಲೂ ಸಹ ಅತ್ಯಂತ ಶ್ರೇಷ್ಠವಾದಂಥ ಹೆಸರು ಪ್ರಣವ, ಅಂದರೆ ಓಂಕಾರ ಅಂತ. ಆ ಓಂಕಾರ ಎನ್ನುವುದು ಅದು ಭಗವಂತನ ಸರ್ವರೂಪವನ್ನೂ ಸಹ ಸರ್ವಾಂಶವನ್ನೂ ನಮಗೆ ತಿಳಿಸಿಕೊಡ್ತದೆ. ಅದು ಎಲ್ಲದಕ್ಕೂ ಮೂಲ ಅನ್ನೋದು ಹೇಗೆ ಅನ್ನೋದನ್ನು ನಾನು ಹಿಂದೆ 7ನೇ ಅಧ್ಯಾಯದ 8ನೇ ಶ್ಲೋಕದಲ್ಲಿ ಪ್ರಣವ ಸರ್ವವೇದೇಶು ಎನ್ನುವಂಥ ಈ ಶ್ಲೋಕದ ಭಾಗಕ್ಕೆ ವಿವರಣೆಯನ್ನು ಕೊಡ್ತಾ ಸುಮಾರು 45 ನಿಮಿಷಗಳ ಕಾಲ ಅದ್ರ ಬಗ್ಗೆ ಹೇಳಿದ ನೆನಪು ನನಗೆ. ಹಾಗಾಗಿ ಮತ್ತೆ ನಾನು ಆ ವಿಷಯವನ್ನು ಹೇಳಲಿಕ್ಕೆ ಹೋಗೋದಿಲ್ಲ. ಈಗ ಆ ಎಲ್ಲ ವೇದದ ಸಾರಾತ್ಸಾರ, ಎಲ್ಲ ನಾಮಗಳ ಸಾರಾತ್ಸಾರವನ್ನು ಮೈಗೂಡಿಸಿಕೊಂಡು ಬಂದಂಥ ಒಂದು ಅಕ್ಷರ, ಒಂದು ಪದ ಇದ್ದರೆ ಅದು ಓಂಕಾರ.
ಹೀಗೆ ಓಂಕಾರ ಎನ್ನುವಂಥದ್ದು ಅದು ಭಗವಂತನ ಸಮಗ್ರ ರೂಪವನ್ನು ಸೂಚಿಸ್ತದೆ. ಹಾಗಾಗಿ ಈ ಓಂಕಾರ ಪರಮಾತ್ಮನಲ್ಲಿರುವಂತಹ ಸಮಗ್ರ ರೂಪ ಮತ್ತು ಅವನ ಸಮಗ್ರ ರೂಪವನ್ನು ಸಮಗ್ರ ಶಕ್ತಿಯನ್ನು ಎರಡನ್ನೂ ಸಹ ಸೂಚಿಸ್ತದೆ. ಹಾಗಂದ್ರೆ ಏನು ಅನ್ನೋದು ಇನ್ನೊಂದು ಪ್ರಶ್ನೆ. ಮತ್ತು ಪುನಃ ಒಂದು ಸಣ್ಣ ವಿವರಣೆ ಕೊಡ್ತೇನೆ ನೋಡಿ. ರಾಮ ಅಂತ ನಾವು ಹೇಳಿದಾಗ ನಮ್ಮ ಮುಂದೆ ಎರಡು ವಿಷಯಗಳು ಬರ್ತವೆ. ರಾಮ ಎನ್ನುವಂಥ ಒಂದು ಶಬ್ದ, ಆ ಶಬ್ದದಿಂದ ತೋರುವಂಥ ಒಂದು ಆಕಾರ ಅಥವಾ ರೂಪ ಅಲ್ವಾ. ರಾಮನ ರೂಪ ಬೇರೆ ಮತ್ತು ರಾಮ ಎನ್ನುವಂಥ ಎರಡು ಅಕ್ಷರದ ಶಬ್ದ ಬೇರೆ, ಹೌದು ತಾನೆ? ಹೀಗೆ ಈ ಎರಡನ್ನೂ ನಾವು ಇವಾಗ ವಿಚಾರ ಮಾಡಬೇಕು. ರೂಪವನ್ನು ನಾವು ಪ್ರತೀಕ ಅಂತ ಕರಿತೇವೆ ಶಾಸ್ತ್ರದ ಪರಿಭಾಷೆಯಲ್ಲಿ. ಆ ಪ್ರತೀಕವನ್ನು, ರೂಪವನ್ನು ಹೇಳುವಂತಹ ಶಬ್ದಕ್ಕೆ ವಾಚಕ ಅಂತ ಕರಿತೇವೆ. ರಾಮನ ಆಕಾರ ಎನ್ನುವಂಥದ್ದು ಅವನ ರೂಪ, ರಾಮ ಎನ್ನುವಂಥ ಶಬ್ದ ಅವನ ವಾಚಕ. ಹಾಗೆ ವಿಷ್ಣು ಅಂತ ಹೇಳುವಲ್ಲೂ ಸಹ ಎರಡಿದೆ. ವಿಷ್ಣು ಎನ್ನುವಂಥ ಶಬ್ದ ಅವನ ವಾಚಕ, ವಿಷ್ಣುವಿನ ಆಕಾರ ಸಾಲಿಗ್ರಾಮ ಉಂಟಲ್ಲ ಅದು ಅವನ ಪ್ರತೀಕ. ಶಿವ ಅಂತ ಹೇಳಿದಾಗ ಶಿವ ಎನ್ನುವಂತಹ ಶಬ್ದ ಅವನ ವಾಚಕ, ಶಿವನ ರೂಪವಾದಂತಹ ಲಿಂಗ ಉಂಟಲ್ಲ ಅದು ಅವನ ಪ್ರತೀಕ. ಹೀಗೆ ವಾಚಕ ಮತ್ತು ಪ್ರತೀಕ. ಇಲ್ಲೆಲ್ಲ ಕಡೆಗೂ ಸಹ ವಾಚಕ ಬೇರೆ ಪ್ರತೀಕ ಬೇರೆ. ರಾಮ ಅಂದಾಗ ರಾಮನ ರೂಪ ಬೇರೆ, ರಾಮ ಎನ್ನುವಂಥ ಶಬ್ದ ಬೇರೆ, ವಾಚಕ ಬೇರೆ ಮತ್ತು ಪ್ರತೀಕ ಬೇರೆ. ಆದರೆ ಓಂಕಾರದಲ್ಲಿ ಮಾತ್ರ ವಾಚಕವೂ ಒಂದೇ, ಪ್ರತೀಕವೂ ಒಂದೇ. ಆದ್ದರಿಂದಲೇ ಓಂಕಾರಕ್ಕೆ ಅಷ್ಟು ವಿಶೇಷತೆ ಉಂಟು. ಈ ಮಾತನ್ನು ತಸ್ಯ ವಾಚಕ ಪ್ರಣವಃ ಅಂತ ಯೋಗಶಾಸ್ತ್ರ ಹೇಳುತ್ತೆ. ಸಾಮಾನ್ಯ ಸಾಧಕರಿಗೆ ಅಂತ ಹೇಳುವಾಗ ಈ ಸಾಧನೆ ಮಾಡುವಂಥ ಸಾಧಕರಲ್ಲಿ ಮುಖ್ಯವಾಗಿ 3 ತರಹದವರು ಇರ್ತಾರೆ. ಮಂದ, ಮಧ್ಯಮ, ಉತ್ತಮ ಅಧಿಕಾರಿಗಳು ಅಂತ. ಈ ಮಂದ ಅಧಿಕಾರಿಗಳಿಗೆ ಓಂಕಾರದ ಪಟವನ್ನಿಟ್ಕೊಂಡು ಅದೇ ಒಂದು ಆಕಾರ, ಅದೇ ಒಂದು ಪ್ರತೀಕ ಅಂತ ಪೂಜೆ ಮಾಡುವಂತಹದ್ದು ಒಂದು ಅವಕಾಶ ಉಂಟು ಅಂತ. ಮತ್ತು ಮಧ್ಯಮದವರಿಗೆ ಅದು ವಾಚಕ ಅಂದರೆ ಮಂತ್ರ ಅಂತ ಅರ್ಥ, ಅದು ವಾಚಕವೂ ಆಗುತ್ತೆ. ಮತ್ತು ಉತ್ತಮ ಸಾಧಕರಿಗೆ ಅದೇ ಅವರ ಸ್ವರೂಪ. ಹೀಗೆ ಮಂದ, ಮಧ್ಯಮ ಮತ್ತು ಉತ್ತಮಾಧಿಕಾರಿಗಳಿಗೆ ಮೂವರಿಗೂ ಸಹ ಸಾಧನೆಗೆ ಯೋಗ್ಯವಾದಂಥ ಒಂದು ವಾಚಕ, ಒಂದು ಪ್ರತೀಕ ಇದ್ದರೆ ಅದು ಓಂಕಾರ. ಹಾಗಾಗಿ ಕೃಷ್ಣ ಇಲ್ಲಿ ರಾಮ, ಕೃಷ್ಣ, ಶಿವ ಈ ಯಾವ ಹೆಸರನ್ನು ಹೇಳದೆ ಓಂಕಾರದ ಬಗ್ಗೆ ಹೇಳ್ತಾನೆ. ಎಲ್ಲರಿಗೂ ಸಹ ಅನುಕೂಲ ಆಗಲಿ ಎನ್ನುವಂಥ ಹಿನ್ನೆಲೆಯಲ್ಲಿ. ಇಷ್ಟಾದ ಮೇಲೆ ಈ ಶ್ಲೋಕದ ಅರ್ಥ ಇಲ್ಲಿಗೆ ಸಾಕು ಅಂತ ಅಂದ್ಕೊಳ್ಳೋಣ. ಮತ್ತು ಮುಂದಿನ 12 ಮತ್ತು 13ನೇ ಶ್ಲೋಕಗಳು, ಈ 2 ಶ್ಲೋಕಗಳನ್ನು ಸಹ ಒಟ್ಟಿಗೆ ಹೇಳಿದರೆ ಹೆಚ್ಚು ಅನುಕೂಲ. ಹಾಗಾಗಿ 2 ಶ್ಲೋಕಗಳನ್ನು ನಾನು ಒಟ್ಟಿಗೆ ಪಠಿಸಿಬಿಡ್ತೇನೆ. ಸರ್ವದ್ವಾರಾಣಿ ಸಂಯಮ್ಯ ಮನೋಹೃದಿ ನಿರುದ್ಧ್ಯ ಚ ಮೂರ್ಧ್ನಾದಾಯಾತ್ಮನಃ ಪ್ರಾಣಂ ಆಸ್ಥಿತೋ ಯೋಗಧಾರಣಾಂ ಓಮಿತ್ತೇಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾಮನುಸ್ಮರನ್ ಯಃ ಪ್ರಯಾತಿ ತ್ಯಜನ್ ದೇಹಂ ಸಯಾತಿ ಪರಮಾಂ ಗತಿಂ. ಏನು ಇದರ ಅರ್ಥ ಅಂದರೆ, ಸರ್ವದ್ವಾರಾಣಿ ಸಂಯಮ್ಯ, ಸರ್ವದ್ವಾರಗಳು ಅಂದರೆ ಈ ಇಂದ್ರಿಯಗಳು ಎನ್ನುವಂತಹ ಎಲ್ಲ ದ್ವಾರಗಳನ್ನು ಸಹ ತಡೆ ಹಿಡಿದು, ಮತ್ತು ಮನಸ್ಸನ್ನು ಈ ಹೃದಯ ಕಮಲದಲ್ಲಿಯೇ ನಿರೋಧಿಸಿ ಮನೋವೃತ್ತಿಗಳನ್ನು ತಡೆದು ಅಂತ ಅರ್ಥ. ತನ್ನ ಪ್ರಾಣವಾಯುವನ್ನು ನಡುನೆತ್ತಿಗೆ ಅಂದರೆ ಸುಷುಮ್ನಾ ನಾಡಿಯ ಮೂಲಕ, ಈಗಾಗಲೇ ನಾನು ಅದನ್ನು ವಿವರಣೆ ಕೊಟ್ಟಿದ್ದೇನೆ, ಏರಿಸಿ ಈ ಪ್ರಕಾರವಾದ ಯೋಗಧಾರಣೆಯನ್ನು ಅವಲಂಬಿಸಿದವನಾಗಿ ಓಮಿತ್ತೇಕಾಕ್ಷರಂ ಬ್ರಹ್ಮ ವ್ಯಾಹರನ್ ಅಂತ ಮುಂದಕ್ಕೆ ಸೇರಿಸ್ಕೊಳ್ಬೇಕು. ಓಂ ಎನ್ನುವಂಥ ಏಕಾಕ್ಷರದ ಈ ಶಬ್ದ ಬ್ರಹ್ಮವನ್ನು ಉಚ್ಚರಿಸ್ತಾ ನನ್ನನ್ನು ಸ್ಮರಿಸುತ್ತಾ ಯಾವಾತನು ದೇಹತ್ಯಾಗವನ್ನು ಮಾಡ್ತಾನೋ ಆತ ಪರಮಗತಿಯನ್ನು ಹೊಂದುತ್ತಾನೆ.
ಇದಿಷ್ಟು ಈ 2 ಶ್ಲೋಕಗಳ ಒಟ್ಟು ಅರ್ಥ. ಈ 2 ಶ್ಲೋಕಗಳನ್ನು ಸೇರಿಸಿ ಯಾಕೆ ಹೇಳಿದೆ ಅಂದರೆ 2 ಶ್ಲೋಕಗಳನ್ನು ಸೇರಿಸಿದಾಗ ಮಾತ್ರ ಒಂದು ವಿಷಯ ಪೂರ್ತಿ ಆಗ್ತದೆ. ಹಾಗಾಗಿ 2 ಸೇರಿಸಿ ಹೇಳಿದ್ದೇನೆ. ಕೃಷ್ಣ ಹೇಳ್ತಾನೆ ಇಲ್ಲಿ ಸರ್ವದ್ವಾರಾಣಿ ಸಂಯಮ್ಯ ಅಂತ. ಸ್ವಲ್ಪ ಇದರ ಹಿನ್ನೆಲೆ ಗೊತ್ತಿಲ್ಲದೆ ಇದ್ದರೆ ಇಲ್ಲೊಂದು ಗೊಂದಲ ಆಗಿಬಿಡ್ತದೆ. ಏನು, ಒಬ್ಬಾತ ವ್ಯಕ್ತಿ ಸಾಯ್ತಾ ಇದ್ದಾಗ ಸರ್ವದ್ವಾರಾಣಿ ಸಂಯಮ್ಯ, ಮನೆ ಎಲ್ಲ ಬಾಗಿಲನ್ನು ಹಾಕಿಬಿಡಬೇಕು. ಬರೇ ಸಂಸ್ಕೃತ ಬಂದು ಯೋಗಶಾಸ್ತ್ರದ ಅಥವಾ ವೇದಾಂತದ ಹಿನ್ನೆಲೆ ಶಾಸ್ತ್ರದ ವಾಸನೆ ಇಲ್ಲದೇ ಇದ್ದರೆ ಈ ಎಲ್ಲ ಗೊಂದಲಗಳಾಗ್ಬಿಡ್ತೇವೆ. ಮನೆಯಲ್ಲಿ ಯಾರೋ ಆ ಸ್ಥಿತಿಯಲ್ಲಿದ್ದರೆ ಬಾಗಿಲು ಹಾಕಿಬಿಡಬೇಕು. ಕೃಷ್ಣನ ಹೇಳಿದ್ದಾನೆ ಸರ್ವದ್ವಾರಾಣಿ ಸಂಯಮ್ಯ ಅಂತ. ಅಲ್ಲ, ಹಾಗಿದ್ರೆ ಏನಂತ ಅರ್ಥ ಅಂದರೆ ಕೃಷ್ಣ ಹೇಳ್ತಾನೆ ಇಲ್ಲಿ ದ್ವಾರ ಅನ್ನೋದಕ್ಕೆ ಅರ್ಥ ಇಂದ್ರಿಯಗಳು. ಅಂದರೆ ಆ ಪ್ರಾಣೋತ್ಕ್ರಮಣವನ್ನು ಮಾಡುವಂಥ ಸ್ಥಿತಿಯಲ್ಲಿ ಉಪಾಸಕ, ಸಾಧಕ ಅಥವಾ ಯೋಗಿ ಆತ ಹೇಗೆ ತನ್ನ ದೇಹವನ್ನು ಬಿಡ್ತಾನೆ ಅಂದರೆ ಈ ಇಂದ್ರಿಯಗಳು ಎನ್ನುವಂತಹ ಬಾಗಿಲನ್ನು ಹಾಕಿಬಿಡ್ತಾನೆ ಅಂತ. ಬಾಗಿಲನ್ನು ಹಾಕೋದು ಅಂದರೆ ಏನಂತ ಅರ್ಥ? ಬಾಗಿಲ ಕ್ರಿಯೆ ಏನು? ಬಾಗಿಲು ಏನು ಮಾಡುತ್ತೆ? ಬಾಗಿಲು ಹೊರಕ್ಕೆ ಹೋಗುವವರಿಗೂ ಅವಕಾಶ ಮಾಡಿಕೊಡುತ್ತೆ, ಒಳಕ್ಕೆ ಬರುವವರಿಗೂ ಅವಕಾಶ ಮಾಡಿಕೊಡುತ್ತೆ. ಈ ದೇಹದಲ್ಲಿ 2 ತರಹದ ಬಾಗಿಲನ್ನು ಇರಿಸಿದ್ದಾನೆ ಭಗವಂತ. ಈ ಕೆಲವು ಬಾಗಿಲುಗಳಿಂದ ವಿಷಯಗಳು ಹೊರಗಿನಿಂದ ಒಳಕ್ಕೆ ಬರ್ತಾ ಇರ್ತವೆ. ಅವುಗಳನ್ನೇ ನಾವು ಪಂಚ ಜ್ಞಾನೇಂದ್ರಿಯಗಳು ಅಂತ ಕರಿತೇವೆ. ಮತ್ತು ಅವುಗಳಿಂದ ಹೊರಕ್ಕೂ ಹೋಗ್ತವೆ. ಇನ್ನು 5 ದ್ವಾರಗಳಿವೆ, ಅಂದರೆ ಅವೇ ಪಂಚ ಕರ್ಮೇಂದ್ರಿಯಗಳು. ಅವುಗಳಿಂದ ಯಾವಾಗಲೂ ಹೊರಗಿನ ವಿಷಯ ಒಳಕ್ಕೆ ಬರೋದಿಲ್ಲ, ಒಳಗಿನದು ಹೊರಕ್ಕೆ ಹೋಗ್ತಾ ಇರ್ತದೆ. ಹಾಗೆಯೇ ಈ ಬಾಗಿಲನ್ನು ಮುಚ್ಚೋದು ಅಂದರೆ ಏನು ಅಂದರೆ ಈ ಇಂದ್ರಿಯಗಳು ಎನ್ನುವಂಥ ಬಾಗಿಲುಗಳು ವಿಷಯಗಳನ್ನು ಒಳಕ್ಕೆ ಬರುವ ಹಾಗೆ ಮಾಡ್ತವೆ, ಬಂದವುಗಳನ್ನು ಹೊರಕ್ಕೆ ಕಳಿಸ್ತಾ ಇರ್ತಾವಲ್ಲ. ಹಾಗಾಗಿ ಈ ವಿಷಯಗಳನ್ನು ಒಳಕ್ಕೂ ತೆಗೆದುಕೊಳ್ಬೇಡ, ಒಳಗಿನ ವಿಷಯಗಳನ್ನು ಹೊರಕ್ಕೂ ಕಳಿಸಬೇಡ. ಅಂದರೆ ನಿನ್ನ ಜ್ಞಾನೇಂದ್ರಿಯಗಳನ್ನು, ಕರ್ಮೇಂದ್ರಿಯಗಳನ್ನು ಆವಾವ ಇಂದ್ರಿಯ ವೃತ್ತಿಗಳಾದಂತಹ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಮತ್ತು ಈ ಆದಾನ ಪ್ರದಾನ ಈ ಎಲ್ಲ ಕ್ರಿಯೆಗಳಿಂದ ಅವುಗಳನ್ನು ಸ್ತಬ್ಧಗೊಳಿಸು. ಅಂದರೆ ಅವುಗಳಿಗೆ ಸಂಬಂಧಪಟ್ಟ ಇಂದ್ರಿಯ ವಿಷಯಗಳನ್ನು ಅವುಗಳಿಗೆ ಕೊಡಬೇಡ ಅಂತ ಅರ್ಥ. ಇಷ್ಟನ್ನು ಹೇಳೋದಕ್ಕೆ ಕೃಷ್ಣ ಹೇಳ್ತಾನೆ ಸರ್ವದ್ವಾರಾಣಿ ಸಂಯಮ್ಯ. ಎಲ್ಲ ಈ ಇಂದ್ರಿಯಗಳು ಎನ್ನುವಂಥ ಬಾಗಿಲನ್ನು ಕ್ಲೋಸ್ ಮಾಡು. ಅಂದರೆ ಆ ಇಂದ್ರಿಯಗಳ ಮೂಲಕ ಯಾವುದೇ ವಿಷಯವನ್ನು ನೀನು ಗ್ರಹಿಸಲಿಕ್ಕೆ ಹೋಗಬೇಡ ಒಂದರ್ಥ. ಈಗ ಒಂದು ಸಂಶಯ ಬರ್ತದೆ ನಮಗೆ, ಸರಿ ಇಂದ್ರಿಯಗಳು ಯಾವುದೇ ವಿಷಯವನ್ನು ಹೊರಗಿನಿಂದ ಒಳಗೆ ತೆಗೆದುಕೊಳ್ತಾ ಇಲ್ಲ, ಆದರೆ ಈಗಾಗಲೇ ಮನಸ್ಸು ಅನುಭೂತವಾದದ್ದನ್ನು ಮೆಲುಕು ಹಾಕ್ತಾ ಇರ್ತದೆಯಲ್ಲ ಒಳಗಡೆಯಿಂದ ಕುಳಿತು, ಅದಕ್ಕೇನು ಮಾಡಬೇಕು ಅಂತ ನಮಗೆ ಸಂಶಯ ಬರ್ತದೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ನಮಗೆ ಸಂಶಯ ಬರುತ್ತೆ ಅಂತ ಗೊತ್ತು ಅವನಿಗೆ, ಮನೋಹೃದಿ ನಿರುದ್ಧಚ, ಮನಸ್ಸನ್ನು ಹೃದಯದಲ್ಲಿ ನಿರೋಧ ಮಾಡು. ಅಂದರೆ ಮನಸ್ಸಿನ ಸ್ವಭಾವವೇ ಅನುಭೂತವಾದದ್ದನ್ನು ಮೆಲುಕು ಹಾಕುವಂಥದ್ದು. ಆ ಮನಸ್ಸಿಗೆ ಯಾವುದೇ ವಿಷಯ ಸಿಗದೇ ಇದ್ದಾಗ ಹಿಂದೆ ಅನುಭವಿಸಿದ್ದನ್ನು ಮೆಲುಕು ಹಾಕತ್ತಲ್ಲ, ಆ ಮನಸ್ಸು ಈಗ ಯಾವುದನ್ನೂ ಸ್ಮರಿಸಿಕೊಳ್ಳದೇ ಇರುವ ಹಾಗೆ ನಿರ್ವಿಷಯವಾಗಿ ಮಾಡು ಅಂತ ಅರ್ಥ. ಹೇಳಿದಷ್ಟು ಸುಲಭ ಯಾವುದೂ ಅಲ್ಲ. ಮನಸ್ಸು ನಿರ್ವಿಷಯವಾಗಿ ಮಾಡೋದು ಅಂದರೆ ಏನನ್ನಾದರೂ ಚಿಂತಿಸದೆ ಒಂದು ಕ್ಷಣಕಾಲ, ಒಂದು ಸೆಕೆಂಡ್ ಹಾಗಿರುತ್ತೆ, ಅದು ಇರೋದಿಲ್ಲ. ಕೃಷ್ಣ ಹೇಳ್ತಾನೆ ನಿರುದ್ಧಚ, ಅದನ್ನು ನಿರೋಧ ಮಾಡು. ಅಂದರೆ ಮನಸ್ಸು ಒಳಗಿನಿಂದ ಯಾವುದೇ ವಿಷಯವನ್ನು ಯೋಚಿಸದೇ ಇರುವ ಹಾಗೆ ಮಾಡಿಕೋ. ಆಯಿತು, ಇಷ್ಟ ಅಂದರೆ ಮುಂದೆ ಏನು ಮಾಡಬೇಕು ಅಂದರೆ ಮೂರ್ಧ್ನಾಧಾಯಾತ್ಮನಃ ಪ್ರಾಣಂ. ಈಗ ತಾನೇ ನಾನು ಹಿಂದಿನ ಶ್ಲೋಕದಲ್ಲಿ ಹೇಳಿದ್ದೇನೆ, ಆ ನಿನ್ನ ಪ್ರಾಣವಾಯುವನ್ನು
ಪ್ರಾಣಾಯಾಮದ ಮೂಲಕ ಮೂರ್ಧನ ಇಲ್ಲಿಗೆ ತಂದು ನಿಲ್ಲಿಸು. ಹಾಗೆ ನಿಲ್ಲಿಸಿ ಏನು ಮಾಡು ಅಂದರೆ ಯೋಗಧಾರಣ, ನನ್ನನ್ನೇ ಸ್ಮರಣೆ ಮಾಡ್ತಾ ಮಾಡ್ತಾ ಮನಸ್ಸು ಲೌಕಿಕವಾದ ಎಲ್ಲ ವಿಷಯಗಳಿಂದ ದೂರ ಆಗಬೇಕು. ಆದರೆ ಅದಕ್ಕೆ ಒಂದು ವಿಷಯ ಕೊಡಬೇಕು. ಯಾವುದನ್ನು? ಆ ದಿವ್ಯ ಪುರುಷನ ವಿಷಯ ಹೇಳಿದ್ನಲ್ಲ, ಚಿಂತನೆ, ಅದನ್ನು ಮನಸ್ಸಿಗೆ ಆಹಾರವಾಗಿ ಕೊಡಬೇಕು. ಹಾಗೆ ವಿಚಾರ ಮಾಡ್ತಾ, ಅಥವಾ ಆ 8 ವಿಶೇಷಣಗಳು ನಿನ್ನ ಮನಸ್ಸಿಗೆ ಕಷ್ಟ ಆದರೆ ಬಿಟ್ಬಿಡು. ಹಿಂದಿನ ಶ್ಲೋಕದಲ್ಲಿ ಓಂಕಾರದ ಬಗ್ಗೆ ಹೇಳಿದ್ದೇನಲ್ಲ, ಆ ಓಂಕಾರವನ್ನೇ ಜೋರಾಗಿ ಹೇಳ್ತಾ 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 ನೀನು ದೇಹವನ್ನು ಬಿಡು. ಯೋಗಧಾರಣ ಅಂತ ಹೀಗೆ ನಿಗ್ರಹದಲ್ಲಿರಿಸಿ ಓಂಕಾರ, ಈ ಓಂ ಎನ್ನುವಂಥ ಈ ಅಕ್ಷರವನ್ನು ಯಾಕೆ ಹೇಳಿದೆ? ಅದನ್ನು ಸುಲಭವಾಗಿ ಆಗತ್ತೆ ಅಂತ. ಅದಕ್ಕೋಸ್ಕರ ಈ ಎಲ್ಲ ಇಂದ್ರಿಯಗಳನ್ನು ನಿಗ್ರಹಿಸಿ ಓಂಕಾರವನ್ನೇ ಉಚ್ಚರಿಸಿ ಬಾಯ್ಬಿಟ್ಟು ಅಂತಲ್ಲ, ಮಾನಸಿಕವಾಗಿ ಅಂತ ಅರ್ಥ. ಹಾಗೆ ಹೇಳ್ತಾ ನೀನು ದೇಹವನ್ನು ಬಿಡು ಅಂದರೆ ಬಿಡಲೇಬೇಕು ಅಂತಲ್ಲ, ಯೋಗ ಆದವನು ಹೀಗೆ ಬಿಡ್ತಾನೆ ಅಂತ. ಹಾಗೆ ದೇಹವನ್ನು ಬಿಟ್ಟರೆ ಏನಾಗುತ್ತದೆ ಅನ್ನೋದಕ್ಕೆ ಕೃಷ್ಣ ನೇರವಾಗಿ ಫಲ ಹೇಳೋದಿಲ್ಲ. ಆದರೆ ಶಾಸ್ತ್ರ ಗ್ರಂಥಗಳು ಅದಕ್ಕೆ ಫಲವನ್ನು ಹೇಳ್ತವೆ. ಏಷಾಸ್ಯ ಪರಮಾಗತಿ. ಹೀಗೆ ಈ ಓಂಕಾರವನ್ನು ಸ್ಮರಣೆ ಮಾಡ್ತಾ ಮಾಡ್ತಾ ಈ ರೀತಿಯಾಗಿ ಆತ ದೇಹವನ್ನು ಬಿಟ್ಟರೆ ಅವನಿಗೆ ಅದು ಪರಮಾಗತಿ. ಅದಕ್ಕಿಂತ ಮಿಗಿಲಾದಂಥ ಇನ್ನೊಂದು ಸ್ಥಾನ ಇಲ್ಲ. ಏಷಾಸ್ಯ ಪರಮಾ ಸಂಪತ್ತು, ಅದು ಅವನ ಜೀವನದ ಮಹಾ ಸಂಪತ್ತು. ಲೌಕಿಕ ಸಂಪತ್ತುಗಳು ಕರಗಿ ಹೋಗುವಂಥ ಸಂಪತ್ತು, ಆದರೆ ಇದು ಕರಗದೇ ಇರುವಂಥ ಸಂಪತ್ತು. ಹಾಗಾಗಿ ಯೋಗಶಾಸ್ತ್ರ ಹೇಳುತ್ತೆ ಏಷಾಸ್ಯ ಪರಮಾ ಸಂಪತ್ತು, ಇದು ಅವನ ಮಹಾ ಸಂಪತ್ತು. ಈ ಸಂಪತ್ತು ಎಷ್ಟೋ ಕೋಟಿ ಕೋಟಿ ಜನರಲ್ಲಿ ಮಾತ್ರ ಒಬ್ಬಾತನಿಗೋ ಕೆಲವು ಜನರಿಗೆ ಮಾತ್ರ ಸಿಕ್ಕೀತು. ಪರಮಾಗತಿ. ಅಷ್ಟೇ ಅಲ್ಲ, ಅವನಿಗೆ ಇನ್ನೇನಾಗ್ತದೆ ಅಂದರೆ ಏಷೋಸ್ಯ ಪರಮ ಆನಂದ. ಆಗ ಅವನಿಗೆ ಆಗುವಂಥ ಆನಂದ ಉಂಟಲ್ಲ, ಅದನ್ನು ಶಬ್ದದಿಂದ ಹೇಳಲಿಕ್ಕಾಗೋದಿಲ್ಲ. ಪರಮ ಆನಂದ ಅದು. ಈ ರೀತಿಯಾಗಿ ಸ್ವತಃ ಶ್ರುತಿ, ವೇದ ಈ ಮಾತನ್ನು ಹೇಳುತ್ತೆ. ಇಂತಹ ಯೋಗಿ ತನ್ನ ದೇಹವನ್ನು ಬಿಟ್ಟಾಗ ಅವನಿಗಾಗುವಂಥ 3 ಲಾಭ ಏನು ಅಂದರೆ, ಮತ್ತೆ ಅವನಿಗೆ ಪುನರ್ಜನ್ಮ ಅನ್ನೋದಿಲ್ಲ, ಪರಮಾಗತಿ. ಅಷ್ಟೇ ಅಲ್ಲ, ಅವನಿಗೆ ಮಹಾಸಂಪತ್, ಅದಕ್ಕಿಂತ ಮಿಗಿಲಾದ ಸಂಪತ್ತು ಇಲ್ಲ. ಮತ್ತು ಆನಂದ, ಮಹಾ ಆನಂದ. ಪ್ರತಿಯೊಬ್ಬರ ಮನುಷ್ಯನ ಬದುಕಿನ ಉದ್ದೇಶವೇ ಆನಂದವನ್ನು ಪಡಿಬೇಕು ಅಂತ. ಆದರೆ ಕೃಷ್ಣ ಹೇಳ್ತಾನೆ, ಇಲ್ಲೊಂದು ಆನಂದ ಉಂಟು, ಈ ಆನಂದವನ್ನು ಲೌಕಿಕವಾದ ಯಾವ ಆನಂದಕ್ಕೂ ಹೋಲಿಸೋದಕ್ಕೆ ಆಗೋದಿಲ್ಲ ಅಂತ. ಈ ಆನಂದದ ಎದುರಿನಲ್ಲಿ ಲೌಕಿಕವಾದ ಎಲ್ಲ ಆನಂದಗಳೂ ಒಂದು ಪೈಸೆಗೆ ಸಮಾನ. ಇಷ್ಟು ಶ್ರುತಿಯ ಹಿನ್ನೆಲೆಯಲ್ಲಿ ಈ ಶ್ಲೋಕದ ಅರ್ಥ ಸಾಕು ಅಂತ ಅಂದ್ಕೊಳ್ಳೋಣ, 2 ಮುಗೀತು ಅಂತ. ಇದನ್ನು ಹೇಳ್ತಾ ಹೋದಾಗ ಈಗ ಅರ್ಜುನನಿಗೆ ಒಂದು ಸಂಶಯ ಬಂತು. ನಮಗೂ ಸಂಶಯ ಬಂದಿತ್ತು. ನಿನ್ನೆಯಿಂದನೇ ಈ ಸಂಶಯ ನಮ್ಮನ್ನು ಕಾಡ್ತಾ ಇತ್ತು. ನಾನು ಆ ಸಂಶಯ ಬರಲಿ ಅಂತ ಹೇಳಿ ಅದು ಬೆಳೆಯೋದಕ್ಕೇನು ಬೇಕೋ ಅಷ್ಟು ಅವಕಾಶವನ್ನು ಸಹ ಮಾಡಿಕೊಟ್ಟಿದ್ದೇನೆ. ಏನು ಸಂಶಯ? ಅರ್ಜುನ ಹೇಳ್ತಾನೆ, ಕೃಷ್ಣ ನೀನೇನು ಹೇಳಿಬಿಟ್ಟೆ. ಏನು ಅಂದರೆ, ಈ ಪ್ರಾಣವಾಯುವನ್ನು ಬ್ರಹ್ಮರಂಧ್ರದಲ್ಲಿ ಮೂರ್ಧ್ನಿ ಸುಷುಮ್ನಾ ನಾಡಿಯಲ್ಲಿ ನಿಲ್ಲಿಸಬೇಕು ಅಂತ ಹೇಳ್ತೀಯ. ಮನಸ್ಸನ್ನು ಹೃದಯದಲ್ಲಿ ನಿಲ್ಲಿಸಬೇಕು ಅಂದರೆ ನಿರ್ವಿಷಯವಾಗಿ ಮಾಡಬೇಕು ಅಂತ ಹೇಳ್ತೀಯ. ಮತ್ತು ಇನ್ನೂ ಒಂದು ಮಾತಂದೆ, ಎಲ್ಲ ಇಂದ್ರಿಯಗಳನ್ನು ಸಹ ಸಂಯಮನಗೊಳಿಸಬೇಕು, ಅಂದರೆ ಅವುಗಳ ವಿಷಯದಿಂದ ಹಿಮ್ಮುಖವಾಗಿಸಬೇಕು ಅಂತ ನೀನು ಹೇಳ್ತೀಯ. ಆಯಿತು, ಇದೆಲ್ಲ ಮಾಡೋಣ. ಇಷ್ಟು ತಯಾರಿಯನ್ನು ಮಾಡೋದು ಯಾರ ಹತ್ರ ಸಾಧ್ಯ? ಅಂದರೆ ಜೀವನದುದ್ದಕ್ಕೂ ಇದಕ್ಕೋಸ್ಕರಲೇ ಪ್ರಯತ್ನ ಮಾಡಿದವನಿಗೆ ಸಾಧ್ಯ ಆದೀತು, ಆಗದೇನೂ ಇರಬಹುದು. ಆದರೆ ಈ ಇಷ್ಟು ವಿಷಯವನ್ನು ನಾನು ಕೇಳ್ತಾ ಇರೋದು ಎಲ್ಲಿ ನಿಂತು ಗೊತ್ತೋ ನಿನಗೆ? ಯುದ್ಧ ಭೂಮಿಯಲ್ಲೇ ನಿಂತು ಕೇಳ್ತಿದ್ದೇನೆ. ಹೇಳ್ತಾ ಇರುವುದು ನೀ ನಿಂತವನು ಯುದ್ಧ ಭೂಮಿಯಲ್ಲೇ ನಿಂತು. ನಮ್ಮ ಎದುರುಗಡೆಯಿಂದ ಒಬ್ಬ ಬಾಣ ಬಿಟ್ಟಾಗ ಯಾವ ಕ್ಷಣದಲ್ಲಾದರೂ ನನಗೆ ತಗಲ್ಬೋದು ಅದು. ಆಗ ನಾನು ಪದ್ಮಾಸನಾರೂಢನಾಗಿ ಸರ್ವದ್ವಾರಾಣಿ ಸಂಯಮ್ಯ ಮನೋಹೃದಯ ನಿರುದ್ಧಚ ಮೂರ್ಧಿನಾದಾಯಾತ್ಮನ ಪ್ರಾಣಂ ಅಂತ ಮಾಡಲಿಕ್ಕಾಗತ್ತೆ ಕೃಷ್ಣ?
ಏನು ಹೇಳ್ತಾ ಇದೆಯಾ ಕೃಷ್ಣ ನೀನು? ನಾನು ಸುಮ್ಮನೆ ಕೇಳ್ತಾನೇ ಇದ್ದೇನೆ ಆಗಲಿಂದ, ನೀನು ಹೇಳ್ತಾನೇ ಇದ್ದೀಯ. ಯಾವುದನ್ನು ಜೀವನದಲ್ಲಿ ನಾವು ಪ್ರಾಕ್ಟಿಕಲ್ಲಾಗಿ ಮಾಡಲಿಕ್ಕೆ ಆಗೋದೇ ಇಲ್ವೋ ಅದನ್ನು ನೀನು ಮತ್ತೆ ನನಗೆ ಹೇಳ್ತಾ ಇದ್ದೀಯ ನೀನು. ಈ ಮಾತನ್ನು ಕೇಳಿದಾಗ ನಮ್ಗೆ ಖುಷಿ, ಪರವಾಗಿಲ್ಲ, ನಮ್ಮ ಪಕ್ಷಕ್ಕೆ ಅರ್ಜುನ ಇದ್ದಾನೆ. ಅಲ್ಲ ನಮಗೆ ಬಂದು ಸಂಶಯ ಕೇಳಲಿಕ್ಕೆ ಒಬ್ಬ ಜನ ಇದ್ದಾರೆ ಅಂತ. ಸತ್ಯ ಅಂತ ಅನಿಸ್ತದೆ ಅಲ್ವಾ? ಅರ್ಜುನ ಕೇಳಿದ್ದು ಸರಿಯಾಗಿದೆ. ಅಷ್ಟೇ ಅಲ್ಲ, ಇದನ್ನೆಲ್ಲವನ್ನೂ ಸಹ ಮಾಡಬೇಕು ಅಂತಾದರೆ ಯಾವಾಗತ್ತೆ? ಜೀವಮಾನದ ಉದ್ದಕ್ಕೂ ಸಹ ಇಂಥ ಸಾಧನೆ ಮಾಡಿದವನಿಗೆ ಮಾತ್ರ ಆದೀತು. ಯುದ್ಧ ಭೂಮಿಯಲ್ಲಿ ಎಷ್ಟೊತ್ತಿ ಬೇಕಾದರೂ ಮರಣ ಬರ್ಬೋದು. ಅದೇನು ಈಗ ನಾನು ನಿನಗೆ ಸಾವು ತೆಗೆದುಕೊಂಡು ಬರ್ತಾ ಇದ್ದೇನೆ ಅಂಥೇಳಿ ಬಾಣ ಹೇಳ್ಕೊಂಡು ಬರುತ್ತಾ? ಗಂಟೆ ಹೊಡೆಯತ್ತಾ? ಇಲ್ಲ. ಹೀಗಿದ್ದಾಗ ಹೇಗೆ ಸಾಧ್ಯ ಕೃಷ್ಣ? ಇದು ಆಗಲಿಕ್ಕಿಲ್ಲ. ಇದು ಖಂಡಿತವಾಗಿಯೂ ಸಹ ಪ್ರಾಯೋಗಿಕವಾಗಿ ಆಗೋದಿಲ್ಲ. ನೀನು ಇದನ್ನು ಹೇಳ್ಬೋದು, ಥಿಯರಿ ಹೇಳ್ಬೋದು, ಉಪನ್ಯಾಸ ಮಾಡ್ಬೋದು, ಆಗದೇ ಇರುವಂಥದ್ದು ಇದು. ಯಾಕೆ ಅಂದರೆ ಒಂದು ಮಾತು ಹೇಳ್ತೇನೆ, ಯುದ್ಧ ಭೂಮಿಯಲ್ಲಂತೂ ಇದು ಸುತರಾಮ್ ಆಗೋದಿಲ್ಲ. ಅಕಸ್ಮಾತ್ತಾಗಿ ಒಬ್ಬಾತ ಸಾಧಕ ಸಾಧನೆ ಮಾಡಿದ ಅಂತಲೇ ಇಟ್ಕೋ, ಅವನು ಯುದ್ಧ ಮಾಡ್ತಾ ಇಲ್ಲ, ಸಾಧಕನೇ, ಸುದೀರ್ಘ ಕಾಲ ಬದುಕಿದ್ದಾನೆ. ವಾರ್ಧಕ್ಯ ಅನ್ನುವಂಥದ್ದು ಯಾರನ್ನೂ ಬಿಡೋದಿಲ್ಲ. ಮೊನ್ನೆ ದಿವಸ ನಾವು ನೋಡಿ ಆಗಿದೆ ಅದರ ಬಗ್ಗೆ. ಹೀಗಿದ್ದಾಗ ಆ ವಯಸ್ಸಿನಲ್ಲಿ ಹೇಗಿರ್ತದೆ? ದೇಹ ಕುಗ್ಗಿ ಹೋಗ್ತದೆ, ಮತ್ತು ಮನಸ್ಸು ತಗ್ತದೆ, ಇಂದ್ರಿಯಗಳೆಲ್ಲ ಬಗ್ಗಿ ಹೋಗ್ತವೆ, ದೇಹವೂ ಸಹ ಬಗ್ಗಿ ಹೋಗ್ತದೆ. ಆ ಸಮಯದಲ್ಲಿ ಮೃತ್ಯು ಹೇಗೆ ಬರ್ತದೆ ಅಂತ ತಿಳಿಯದೇ ಇರುವಾಗ ಇದೆಲ್ಲ ಹೇಗೆ ಸಾಧ್ಯ? ಅದೇನು ತಿಳಿಸ್ಕೊಂಡು ಪತ್ರ ಹಾಕಿಬಿಟ್ಟು ರಿಜಿಸ್ಟರ್ ಪೋಸ್ಟ್ ಮಾಡಿಬಿಟ್ಟು 4 ದಿವಸ ಮೊದಲ ಆ ಪತ್ರ ಕೈ ಸೇರುವ ಹಾಗೆ ಮಾಡಿ ಬರುತ್ತಾ? ಯಾವ ಕ್ಷಣದಲ್ಲಾದರೂ ಬರ್ಬೋದು. ಇದನ್ನೆಲ್ಲ ಮಾಡೋದಕ್ಕಾಗತ್ತಾ ಕೃಷ್ಣ? ಆಗೋದಿಲ್ಲ ಅಂತ ಅರ್ಜುನ ಹೇಳಿದಾಗ ಕೃಷ್ಣ ಅಲ್ಲಗಳೆಯೋದಿಲ್ಲ. ಸತ್ಯ ನೀನು ಹೇಳ್ತಾ ಇರೋದು. ಯಾಕೆಂದರೆ ಇದು ನಿನ್ನೊಬ್ಬನ ಸಮಸ್ಯೆ ಅಲ್ಲ, ಜಗತ್ತಿನಲ್ಲಿ ಕೋಟಿ ಕೋಟಿ ಜನರ ಸಮಸ್ಯೆ ಅರ್ಜುನ ಅಂತಾನೆ ಕೃಷ್ಣ. ಹಾಗೆ ಹೇಳಿದಂಥ ಕೃಷ್ಣ ಹಾಗಿದ್ದರೆ ಹೀಗೆ ಅಂದರೆ ಈ ಕ್ರಮಮುಕ್ತಿಯ ಕ್ರಮದಲ್ಲಿ ಬಂದು ನನ್ನನ್ನು ಸೇರುವುದಕ್ಕೆ ಇನ್ನೊಂದು ಆಲ್ಟರ್ನೇಟಿವ್ ಉಪಾಯವನ್ನು ಹೇಳಬೇಕಲ್ಲ. ಅದಕ್ಕೋಸ್ಕರ ಯಾರಿಗೆ ಈ ಎಲ್ಲ ಸಾಧನೆಯನ್ನು ಮಾಡಲಿಕ್ಕೆ ಆಗೋದಿಲ್ವೋ ಅವರಿಗೆ ಸುಲಭವಾದಂಥ ಒಂದು ಉಪಾಯವನ್ನು ಹೇಳ್ತೇನೆ, ನಿನ್ನನ್ನು ನಿಮಿತ್ತವಾಗಿರಿಸಿಕೊಂಡು ಅರ್ಜುನ ಕೇಳು ಅಂಥೇಳಿ ಮುಂದಿನ ಈ ಶ್ಲೋಕವನ್ನು ಹೇಳ್ತಾನೆ ಕೃಷ್ಣ. 14ನೆಯ ಶ್ಲೋಕ. ಅನನ್ಯಚೇತಾ ಸತತಂ ಯೋ ಮಾಂ ಸ್ಮರತಿ ನಿತ್ಯಶಃ ತಸ್ಯಾಹಂ ಸುಲಭ ಪಾರ್ಥ ನಿತ್ಯಯುಕ್ತಸ್ಯ ಯೋಗಿನಃ. ಅರ್ಜುನ, ಇನ್ನೊಂದು ವಸ್ತುವಿನಲ್ಲಿ ಮನಸ್ಸನ್ನು ಇಡದೆ ಯಾವಾತ ಸತತವಾಗಿ ದೀರ್ಘಕಾಲದವರೆಗೆ ನನ್ನನ್ನು ಧ್ಯಾನ ಮಾಡ್ತಾ ಇರ್ತಾನೋ ಅಂತಹ ನಿತ್ಯಯುಕ್ತನಾದಂಥ ಯೋಗಿಗೆ ನಾನು ಸುಲಭವಾಗಿ ಸಿಗ್ತೇನೆ. ಇಲ್ಲಿ ಯೋಗಿ ಅನ್ನೋದಕ್ಕೆ ಇನ್ನೇನು ಯೋಗಿ ಅಂತ ಅರ್ಥ ಅಲ್ಲ, ಸ್ಮರಣೆ ಮಾಡುವಂಥ ಸ್ಮರಣಯೋಗಿ ಅಂತ ಅಷ್ಟೇ ಅರ್ಥ. ಇದು ನಮ್ಮಂಥವರಿಗೋಸ್ಕರ ಹೇಳಿದಂಥ ಮಾತು. ಇದೇ ಗೀತೆಯ ವಿಶೇಷತೆ. ಅತ್ಯಂತ ಉತ್ಕಟವಾದಂತಹ ಎತ್ತರದ ಸಾಧನೆ ಮಾಡುವವರಿಗೂ ಗೀತೆ ದಾರಿಯನ್ನು ತೋರಿಸ್ತದೆ, ಸಾಮಾನ್ಯರಾದಂಥ ನಮ್ಮಂಥವರಿಗೂ ಸಹ ಗೀತೆ ದಾರಿಯನ್ನು ತೋರಿಸ್ತದೆ. ನಮಗೆ ಈ 12, 13ನೇ ಶ್ಲೋಕಗಳಲ್ಲಿ ಅಥವಾ 11ನೇ ಶ್ಲೋಕದಲ್ಲಿ ಹೇಳಿದಂಥ ಎಲ್ಲ ವಿಚಾರವನ್ನು ಸಹ ಸಾಧನೆಗೆ ಅಳವಡಿಸಿಕೊಳ್ಳುವುದು ಕಷ್ಟ. ನಾವು ಹೇಳಿ ಕೇಳುವ ಸಂಸಾರಿಗಳು, ಲೌಕಿಕರು. ಹಾಗೆ ನಮ್ಮಂಥವ್ರಿಗೆ ಏನು ಹೇಳುತ್ತೆ ಗೀತೆ ಅಂತಾದರೆ, ಏನು ಹೇಳೋದಿಲ್ಲ ಅಂತಾದರೆ ನಾವ್ಯಾಕೆ ಭಗವದ್ಗೀತೆ ಪಾರಾಯಣ ಮಾಡಬೇಕು, ನಾವ್ಯಾಕೆ ಭಗವದ್ಗೀತೆ ಉಪನ್ಯಾಸ ಕೇಳಬೇಕ್ರಿ? ಅದಕ್ಕೋಸ್ಕರ ಕೃಷ್ಣ ನಮ್ಮಂಥವರಿಗೋಸ್ಕರ ಒಂದು ಉಪಾಯವನ್ನು ಇಲ್ಲಿ ಇಡಿಸಿದ್ದಾನೆ. ಏನು ಹೇಳ್ತಾನೆ ಅಂದರೆ, ಅನನ್ಯ ಚಿತ್ತನಾಗಿ ಅಂದರೆ ಏಕಾಗ್ರತೆಯಿಂದ ಅಷ್ಟೋ ಇಷ್ಟೋ ನನ್ನನ್ನು ನೀನು ಸ್ಮರಣೆ ಮಾಡು. ಆ ಅನನ್ಯಚೇತಾಹ ಅಂದದ್ರಿಂದಲೇ ಅಲ್ಲೊಂದು ವಿಶೇಷತೆ ಉಂಟು. ಅಂದರೆ ಆ ನಿನ್ನ ಮನಸ್ಸು ಏಕಾಗ್ರತೆಯಿಂದ ಇರಲಿ, ಮತ್ತು ಆ ಏಕಾಗ್ರತೆ ಜೊತೆಗೆ ಒಂದು ಆದರವೂ ಇರಬೇಕು. ನಮಗೆ ಲೌಕಿಕ ವಿಷಯದಲ್ಲಿ ಏಕಾಗ್ರತೆ ಸಾಕಷ್ಟು ಬಹಳ ಬೇಗ ಬಂದುಬಿಡ್ತದೆ. ಆದರೆ ಪರಮಾತ್ಮನ ವಿಷಯವನ್ನು ಚಿಂತನೆ ಮಾಡುವಾಗ ಏಕಾಗ್ರತೆ ತ್ರುಟಿಯಾಗಿ ಬಿಡ್ತದೆ.
ಹಾಗಾಗಿ ಕೃಷ್ಣ ಹೇಳ್ತಾನೆ, ಒಂದು ನಿರಂತರತೆ ಇರಲಿ, ಆದರದಿಂದ ಹಾಗೆ ಮಾಡು, ಸ್ಮರಣೆ ಮಾಡು, ಒಂದು. ಮತ್ತು ಎರಡನೇದು ಕೃಷ್ಣ ಹೇಳ್ತಾನೆ, ಇಲ್ಲೊಂದು ಶಬ್ದ ಇಟ್ಟಿದ್ದಾನೆ, ಸತತಂ ಅಂತ. ಸತತಂ ಅಂದರೆ ಯಾವತ್ತೂ ಒಂದು ದಿವಸ ಪುರುಷೋತ್ತಾದಾಗ ಮಾಡಿಬಿಡೋದು, ಆಮೇಲೆ ಒಂದು ತಿಂಗಳ ಸ್ಮರಣೆಗೂ ರಜಾ ಕೊಟ್ಬಿಡೋದು. ನಾವು ಬಾಯ್ಬಿಟ್ಟು ಹೇಳೋದಿಲ್ಲ, ಅದು ಬಹಳಷ್ಟು ಸಲ ಹೀಗೆ ಆಗಿಬಿಡುತ್ತೆ ನಮ್ಮ ಹಣೆ ಬರಹ, ನನ್ನನ್ನು ಸೇರಿಸ್ಕೊಂಡು. ಇದೆಲ್ಲ ಗೊತ್ತು ಕೃಷ್ಣನಿಗೆ, ಯಾಕೆ ಅವನು ಅಂತರ್ಯಾಮಿ ಅಲ್ವಾ. ಹಾಗಾಗಿ ಹೇಳ್ತಾನೆ ಸತತಂ. ಅಂದರೆ ಯಾಕೆ ಹೀಗೆ ಹೇಳ್ತಾನೆ ಅಂದರೆ, ದಿನದ ಯಾವುದೋ ಒಂದು ಸಮಯದಲ್ಲಿ ನೀನು ಇದೇ ಕೆಲಸವನ್ನು ಮಾಡಿದಾಗ ನಿನ್ನ ಮನಸ್ಸಿಗೆ ನನ್ನ ಸ್ಮರಣ ರೂಪವಾದಂಥ ಸಂಸ್ಕಾರ ಗಟ್ಟಿಯಾಗುತ್ತದೆ. ಆ ಹೊತ್ತಿಗೆ ನೀನು ಆ ಕೆಲಸಕ್ಕೆ ತೊಡಗಿದಾಗ ಅದು ತಕ್ಷಣವೇ ಏಕಾಗ್ರತೆಗೆ ಬರ್ತದೆ. ನೀನು 4 ದಿವಸ ಬಿಟ್ಟು ಮತ್ತೆ ನೀನು ಹಾಗೆ ಕುಳಿತರೆ ತಕ್ಷಣಕ್ಕೆ ಅದು ಬರುವುದಿಲ್ಲ, ನೀನು ಹೇಳಿದಂಗೆ ಕೇಳೋದಿಲ್ಲ. ಆದ್ದರಿಂದ ಕೃಷ್ಣ ಹೇಳ್ತಾನೆ ಸತತಂ ಅಂತ, ನಿರಂತರ, ಒಂದು ನೈರಂತರ್ಯತೆ ಇರಬೇಕು ಅದಕ್ಕೆ. ಅಷ್ಟೇ ಅಲ್ಲ, ಇನ್ನೂ ಒಂದು ಮಾತು ಹೇಳ್ತಾನೆ ಅಲ್ಲಿ, ನಿತ್ಯಶಃ. ಮತ್ತೆ ಹೇಗಿರಬೇಕು ಅಂದರೆ ದೀರ್ಘಕಾಲದ ಪ್ರಯತ್ನ ಬೇಕು. ನಮಗೆ ಏನಾಗತ್ತೆ ಅಂದರೆ, ದಯವಿಟ್ಟು ತಪ್ಪು ತಿಳ್ಕೊಳ್ಬೇಡಿ, ಯಾವುದೋ ಒಂದು ಪ್ರಯತ್ನವನ್ನು ಸ್ವಲ್ಪ ಕಾಲ ಮಾಡಿದ ತಕ್ಷಣವೇ ನನಗದರ ಫಲ ಸಿಕ್ಕಿಬಿಡಬೇಕು ಅಂತ. ಯಾಕೆಂದರೆ ನಮ್ಗೆ ಹಾಗಾಗಿದೆ ಇವತ್ತು. ಎಲ್ಲೋದ್ರೂ ಸಹ ಫಾಸ್ಟ್ ಫುಡ್ ಹೆಸರು ಹಾಗೆ, ಸಿಗುತ್ತೋ ಬಿಡುತ್ತೋ ಬೇರೆ. ಹಾಗಾಗಿ ಇಲ್ಲ, ಎಲ್ಲ ಕಡೆಗೂ ಫಾಸ್ಟ್ ಫಾಸ್ಟ್ ಫಾಸ್ಟ್, ಬೇಗ 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 ಆಗೋದಿಲ್ಲ, ಆದರೂ ನಾವು ಅಂದ್ಕೊಂಡಿರ್ತೇವೆ. ಹಾಗೆ ಇಲ್ಲೂ ಸಹ ಒಂದು ವಾರ ಪ್ರಯತ್ನ ಮಾಡಿ ಮತ್ತು 9ನೇ ದಿವಸ ಅಥವಾ 8ನೇ ದಿವಸ ನಮಗೆ ಫಲ ಸಿಕ್ಕಿಬಿಡಬೇಕು ಅಂತ ಕೃಷ್ಣ ಹೇಳ್ತಾನೆ. ನಿತ್ಯಶಃ ಅಂದರೆ ದೀರ್ಘಕಾಲದ ಪ್ರಯತ್ನ ಇರಲಿ ಅಂತ. ಯೋಗಶಾಸ್ತ್ರವು ಈ ಮಾತನ್ನು ಹೇಳುತ್ತೆ, ಸತು ದೀರ್ಘಕಾಲ ನೈರಂತರ್ಯ ಸತ್ಕಾರ ಸೇವಿತೋ ದೃಢಭೂಮಿ. ಹೇಗಿರಬೇಕು ಅಂದರೆ ದೀರ್ಘಕಾಲ ಇರಬೇಕು ಮತ್ತು ನಿರಂತರತೆ ಇರಬೇಕು. ಆಗ ನಿನ್ನ ಸಾಧನೆಯ ಭೂಮಿ ಉಂಟಲ್ಲ, ಅದು ಗಟ್ಟಿಯಾಗ್ತದೆ, ದೃಢವಾಗ್ತದೆ ಅಂತ. ಇಷ್ಟು ಹೇಳಿ ಆದಮೇಲೆ ಅಂದರೆ ಸಾಧಕ ಸಾಧನೆಯಲ್ಲಿ ಸ್ವಲ್ಪವೂ ಸಹ ಬೇಸರ ಮಾಡಿಕೊಳ್ಳಬಾರದು. ಅಯ್ಯೋ, ನಾನು ಇಷ್ಟು ದಿವಸ ಸಾಧನೆ ಮಾಡಿದ್ರೆ ಇನ್ನೂ ಏನೂ ಆಗಲ್ಲ, ಮತ್ತೆ 2 ದಿವಸ ಮಾಡಬೇಕು ಹೀಗೆ ಅಂತ. ಆ ಹಿನ್ನೆಲೆಯಲ್ಲಿ ದೀರ್ಘಕಾಲದ ಸಾಧನೆ ಬೇಕು ಅಂತ ಹೇಳ್ತಾನೆ ಕೃಷ್ಣ. ಈ ಸಂದರ್ಭದಲ್ಲಿ ನಮಗಿಷ್ಟದ ಅಪ್ರಿಯ ಇದು, ದೀರ್ಘಕಾಲದ ಸಾಧನೆ ಬೇಕು, ನಿರಂತರತೆ ಇರಬೇಕು, ಇದೆಲ್ಲ. ಈ ಸಂದರ್ಭದಲ್ಲಿ ನನಗೆ ಓದಿದ ಒಂದು ವಿಷಯ ನೆನಪಿಗೆ ಬರ್ತದೆ. ಒಮ್ಮೆ ರಮಣ ಮಹರ್ಷಿಗಳ ಹತ್ರ ಒಬ್ಬಾತ ಸಾಮಾನ್ಯ ಸಾಧಕ, ಕೆಲವು ದಿವಸ ಸಾಧನೆ ಮಾಡಿದವನು ಹೋಗಿ ಕೇಳಿದನಂತೆ, ನಾನು ಸುಮಾರು 12 ವರ್ಷಗಳ ಕಾಲ ಸಾಧನೆ ಮಾಡಿದ್ದೇನೆ, ಆದರೆ ನನಗೇನೂ ಬದಲಾವಣೆ ಕಾಣ್ತಾ ಇಲ್ಲ, ನಾನಿನ್ನೂ ಎಷ್ಟು ದಿವಸ ಹೀಗೆ ನನ್ನ ಸಾಧನೆಯನ್ನು ಮುಂದುವರಿಸಬೇಕು ಅಂತ. ಅದಕ್ಕೆ ರಮಣರು ಉತ್ತರ ಹೇಳಿದ್ರಂತೆ, ನೋಡಪ್ಪ, ನೀನು ಸಾಧನೆ ಮಾಡಿದ್ದೀಯೇ, ಆದರೆ ನೀನು ಪ್ರತಿ ಸಲ ಸಾಧನೆ ಮಾಡಬೇಕಿದ್ರೂ ಸಹ ನಾನು ಸಾಧನೆ ಮಾಡ್ತಾ ಇದ್ದೇನೆ ಅನ್ನುವಂಥ ಭಾವನೆ ನಿನಗೆ ಮುಳುವಾಗಿಬಿಟ್ಟಿದೆ. ಹಾಗಾಗಿ ಆ ಸಾಧನೆ ಮಾಡ್ತಾ ಇದ್ದೇನೆ ಅನ್ನುವಂಥ ಭಾವನೆ ಮರೆಯುವವರೆಗೂ ನೀನು ಸಾಧನೆ ಮಾಡಬೇಕು. ಎಂಥ ಮಾತು ನೋಡಿ. ಅಂದರೆ ಆ ಸಾಧನೆ ಯಾವಾಗ ಮರೆಯುತ್ತೆ ಅಂದರೆ, ಸಾಧನೆ ಎನ್ನುವಂಥದ್ದು ನಿನ್ನ ಜೀವನದ ಸಹಜ ಕ್ರಿಯೆ ಆದಾಗ ಮಾತ್ರ ಮರೆಯುತ್ತೆ. ಯಾಕೆಂದರೆ ಸಹಜತೆ. ಈಗ ನಾವು ಉಸಿರಾಡ್ತಾ ಇದ್ದೇವೆ, ಅಯ್ಯೋ ಆವತ್ತಿಂದನೂ ನಾವು ಉಸಿರಾಡ್ತಾ ಇದ್ದಾನೆ, 2 ದಿವಸ ಉಸಿರಾಟ ಮಾಡಬೇಕು ಅಂತ ಯಾರು ಕೇಳ್ತಾರ? ಕೇಳೋದಿಲ್ಲ. ಅಷ್ಟೇ ಅಲ್ಲ, ಇನ್ನೂ ಒಂದು, ನಾನು ಆವತ್ತಿಂದನೂ ಸ್ನಾನ ಮಾಡ್ತಾ ಇದ್ದೇನೆ, ಇನ್ನೂ 2 ದಿವಸ ಸ್ನಾನ ಮಾಡಬೇಕು, ಕೇಳೋದಿಲ್ಲ. ಆವತ್ತಿಂದನೂ ಊಟ ಮಾಡ್ತಾ ಇದ್ದೇನೆ, ಇನ್ನೂ 2 ದಿವಸ ಊಟ ಮಾಡಿ, ಯಾರು ಕೇಳ್ತಾರ? ಕೇಳೋದಿಲ್ಲ. ಆವತ್ತಿಂದಲೂ ಟಿ ವಿ ನೋಡ್ತಾ ಇದ್ದೇನೆ, ಇನ್ನೂ 2 ದಿವಸ ಟಿ ವಿ ನೋಡಬೇಕು, ಯಾರೂ ಕೇಳೋದಿಲ್ಲ. ಯಾಕೆ ಹೇಳಿ? ಸಹಜತೆ.
ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಒಳ್ಳೊಳ್ಳೆ ಉದಾಹರಣೆನೂ ಬೇಕಷ್ಟು ಕೊಡ್ಬೋದು, ತೀರಾ ಕೆಟ್ಟ ಉದಾಹರಣೆನೂ ಕೊಡ್ಬೋದು. ಅಂದರೆ ಮನುಷ್ಯನಿಗೆ ಅದು ಇಷ್ಟ ಆದಾಗ ಅದು ಸಹಜತೆಗೆ ಬಂದುಬಿಡುತ್ತದೆ. ಆಗ ನಾನಿನ್ನು ಎಷ್ಟು ದಿವಸ ಹೀಗೆ ಮಾಡಬೇಕು ಅನ್ನೋಂಥ ಪ್ರಶ್ನೆ ಬರೋದಿಲ್ಲ. ಆ ಹಿನ್ನೆಲೆಯಲ್ಲಿ ರಮಣರು ಹೇಳ್ತಾರೆ, ಅಂದರೆ ಈ ದೇಹ ಭಾವ ಮರೆಯುವವರೆಗೂ ಸಹ ನೀನು ನಿನ್ನ ಸಾಧನೆಯನ್ನು ಮುಂದುವರಿಸುವಂಥ. ನಿನಗೆ ಮುಳುವಾದದ್ದೇನು? 12 ವರ್ಷ ಸಾಧನೆ ಮಾಡ್ತಾ ಇದ್ದೇನೆ ಅಂತ ಹೇಳಿದಿಲ್ಲ, ಅದೇ ನಿನಗೆ ಮುಳುವಾದದ್ದು. ಮರೆತು ಬಿಡು ಅದನ್ನು. ಅಷ್ಟು ಹಿನ್ನೆಲೆಯಲ್ಲಿ ಕೃಷ್ಣ ಹೇಳ್ತಾನೆ, ಈ ಓಂಕಾರ ಅಂದರೆ ಪರಬ್ರಹ್ಮ ವಸ್ತುವಿನ ವಾಚಕ ಮತ್ತು ಪ್ರತೀಕವಾದಂಥದ್ದು, ಅದು ನನಗಿಂತ ಬೇರೆ ಅಲ್ಲ ಅಂತ ತಿಳಿದು ಆ ಓಂಕಾರವನ್ನು ಇನ್ನೊಂದು ರೀತಿಯಲ್ಲೂ ಮಾಡ್ಬೋದು. ಅದನ್ನು ಅಜಪಾಜಪ ಅಂತಲೂ ಕರೀತಾರೆ, ಶಿವೋಹಂ ಶಿವೋಹಂ ಅಂತನೂ, ಅಥವಾ ಸೋಹಂ ಸೋಹಂ ಅಂತ. ನಮ್ಮ ಪ್ರತಿಯೊಂದು ಉಸಿರಾಟದಲ್ಲೂ ಸಹ ಅದು ಆಗ್ತಾ ಇರುತ್ತೆ. ಮೂಗಿನಿಂದ ಈ ಉಸಿರು ಹೊರಕ್ಕೆ ಹೋಗಬೇಕಿದ್ರೆ ಒಂದು ನಾದ, ಅದು ಒಳಕ್ಕೆ ಬರಬೇಕಿದ್ರೆ ಇನ್ನೊಂದು ನಾದ. ಹಂ ಅಂತ ಹೊರಕ್ಕೆ ಹೋಗುವಾಗ ಅಹಂ, ಒಳಕ್ಕೆ ಹೋಗುವಾಗ ಸೋಹಂ. ಸೋ ಅಂತ ಸೇರಿಸಿದಾಗ ಸೋಹಂ ಅಂತ. ಅಹಂ ಅಂದರೆ ಈ ಜೀವಾತ್ಮನ ಅಂತ ನಾನು, ಸಹ ಅಂದರೆ ಪರಮಾತ್ಮನೇ ಆಗಿದ್ದೇನೆ ಎನ್ನುವಂಥದ್ದು. ಈ ಜಪ ಇದಕ್ಕೆ ಅಜಪಾ ಜಪ ಅಂತ ಹೆಸರು. ಅಂದರೆ ಜಪಿಸದೇ ಇದ್ದರೂ ನೀನು ಜಪಿಸುವ ಜಪ ಇದು ಅಂತ. ಆದರೆ ನಾವು ಸ್ವಲ್ಪ ಅದನ್ನು ಅಬ್ಸರ್ವ್ ಮಾಡಬೇಕು ಅಷ್ಟೇ. ಒಂದು ದಿನಕ್ಕೆ ಎಷ್ಟು ಸಲ ಆಗುತ್ತೆ ಅಂದರೆ ಯೋಗಶಾಸ್ತ್ರ ಹೇಳುವ ಹಾಗೆ ಸುಮಾರು 21,000ಕ್ಕಿಂತ ಹೆಚ್ಚು ಬಾರಿ ನಾವು ಈ ಜಪ ಮಾಡ್ತೇವೆ. ಅಂದರೆ ಅಷ್ಟು ಬಾರಿ ನಾವು ಉಸಿರಾಟ ಮಾಡ್ತೇವೆ. ಹೀಗೆ ಈ ಅಜಪಾ ಜಪ ನೀನು ಜಪಿಸದೇ ಇದ್ದರೂ ಆಗುತ್ತಲ್ಲ, ಅದರ ಜೊತೆಗೆ ಸ್ವಲ್ಪ ನಿನ್ನ ಮನಸ್ಸನ್ನು ಸೇರಿಸು ಅಷ್ಟೇ. ಆಗೇನಾಗತ್ತೆ ಕೇಳಿದರೆ ಅದರ ಸಂಪೂರ್ಣವಾದಂತಹ ಫಲ ನಿನಗೆ ಸಿಗತ್ತೆ. ಈ ಉಚ್ಛ್ವಾಸ ಮತ್ತು ನಿಶ್ವಾಸ ಇದು ಸತತ ನಡೀತಾ ಇದ್ದಾಗ ಪರಮಾತ್ಮನ ಚಿಂತನೆಯೂ ಸಹ ಅದು ನಿರಂತರವಾಗಿ ನಡೀತಾ ಇರ್ತದೆ. ಹಾಗೆ ಮಾಡಿದಾಗ ಏನಾಗತ್ತೆ, ನಿರಂತರ ಹೀಗೆ ಓಂಕಾರ ಆಗಬಹುದು, ಅಥವಾ ಶಿವೋಹಂ ಆಗಬಹುದು, ಅಥವಾ ಸೋಹಂ ಆಗಬಹುದು. ಇವೆಲ್ಲವೂ ಅಜಪಾಜಪದ ಗುಂಪಿಗೆ ಸೇರುವಂಥಗಳು. ಹೀಗೆ ಮಾಡಿದರೆ ಏನಾಗತ್ತೆ ಅಂತ ಅರ್ಜುನ ಕೇಳಿದಾಗ ಕೃಷ್ಣ ಹೇಳ್ತಾನೆ, ಮಾಮುಪೇತ್ಯ. ಮುಂದಿನ ಶ್ಲೋಕ 15ನೇ ಶ್ಲೋಕ. ಈ ಶ್ಲೋಕದ ತಾತ್ಪರ್ಯ ಹೇಳಿ ನಿಲ್ಲಿಸಿಬಿಡ್ತೇನೆ, ವಿವರಣೆಯನ್ನು ನಾಳೆ ದಿವಸ ನೋಡೋಣ. ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಯಮಶಾಶ್ವತಂ ನಾಪ್ನುವಂತಿ ಮಹಾತ್ಮಾನಃ ಸಂಸಿದ್ಧಿಂ ಪರಮಾಂಗತಾಃ. ಈಶ್ವರನಾದ ಅಂದರೆ ಪರಮೇಶ್ವರನಾದ, ಪರಮೇಶ್ವರ ಅಂದ ತಕ್ಷಣ ಮತ್ತು ಪಾರ್ವತೀಪತಿ ಅಂತ ಅರ್ಥ ಅಲ್ಲ, ಸರ್ವ ಪ್ರಾಣಿಗಳ ಒಡೆಯ ಪರಬ್ರಹ್ಮ ವಸ್ತು ಅಂತ ಅರ್ಥ. ಅಂತಹ ನನ್ನನ್ನು ಸೇರಿ ಮೋಕ್ಷ ಎನ್ನುವಂಥ ಈ ಪರಮಸಿದ್ಧಿಯನ್ನು ಪಡೆದಂಥ ಮಹಾತ್ಮರು ಏನು ಮಾಡ್ತಾರೆ ಅಂದರೆ, ನಾನಾ ದುಃಖಗಳಿಗೆ ಆಗರವಾದ ಮತ್ತು ಇದ್ದಂತೆ ಇರದ ಅಂದರೆ ಅಶಾಶ್ವತವಾದಂಥ ಈ ಪುನರ್ಜನ್ಮವನ್ನು ಅವರು ಪಡೆಯುವುದಿಲ್ಲ. ಈ ರೀತಿಯಾಗಿ ಯಾರು ಸಾಧನೆಯನ್ನು ಮಾಡಿ ಬಂದು ಮಾಮುಪೇತ್ಯ ನನ್ನನ್ನು ಸೇರಿ ಆದಮೇಲೆ ಮತ್ತೆ ಪುನಃ ಅವರಿಗೆ ಪುನರಾಗಮನ, ವಾಪಸ್ ಬರುವುದು ಅನ್ನೋದು ಇಲ್ಲ ಅಂತ. ಇಷ್ಟು ಹೇಳಿ ಆದಮೇಲೆ ಅರ್ಜುನ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಪ್ರಶ್ನೆಗಳನ್ನು ಕೇಳ್ತಾನೆ. ಯಾಕೆ ನಿನ್ನನ್ನು ಸೇರಿ ಆದ ಮೇಲೆ ಅವರಿಗೆ ಪುನರಾಗಮನ ಅನ್ನೋದು ಇಲ್ಲ ಅಂತ. ಕೃಷ್ಣ ಸ್ವಲ್ಪ ವಿವರಿಸಬೇಕಾದಂಥ ಅಂಶ ಉಂಟಪ್ಪ ಅಂತ ಹೇಳ್ತಾನೆ. ಹಾಗಾಗಿ ಆ ಭಾಗವನ್ನು ನಾಳೆ ದಿವಸ 6:15 ಸೇರಿದಾಗ ನೋಡೋಣ. ಮತ್ತು ಬ್ರಹ್ಮಲೋಕ ಪರ್ಯಂತವಾದ ಯಾವುದೇ ಲೋಕಕ್ಕೆ ಹೋದರೂ ಸಹ ವಾಪಸ್ ಬರಲೇಬೇಕು ಅಂತಲೂ ಕೃಷ್ಣ ಹೇಳ್ತಾನೆ. ಆ ಬ್ರಹ್ಮಲೋಕದ ಸ್ವರೂಪ, ಅದರ ಕಾಲ ಪರಿಮಾಣ, ಎಲ್ಲ ವಿಷಯವನ್ನು ಸಹ ನಾಳೆ ಸಾಧ್ಯ ಆದಷ್ಟರ ಮಟ್ಟಿಗೆ ನೋಡೋಣ. 6:15 ಸೇರಿದಾಗ. ಅಲ್ಲಿವರೆಗೆ ನಿಮಗೆಲ್ಲರಿಗೂ ನಮಸ್ಕಾರ ಮತ್ತು ಕೃತಜ್ಞತೆಗಳು.